ನನಗೇನು ಒಂದೇ ಸರಿ ನನಗೇನು ಇಂಪ್ಯಾಕ್ಟ್ ಆಗಿಲ್ಲ ಹಂಗಂತ ಹೇಳಿ ತೆಗೆದಾಕಾಗೂ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ, ಯಾಕಂದ್ರೆ ನಮಗೆಲ್ಲ ಇಷ್ಟ ಆದ್ರೂ ಬರಲ್ವಲ್ಲ, ಎಲ್ಲರಿಗೂ ಇಷ್ಟ ಆಗಂಗ ಆಗ್ಬೇಕಲ್ಲ. ಹೊಡೆದ ಹಂಗೆ ಸೊಡ್ಡುದ್ರು ಹೋಗ್ಬೇಕು. ನಮ್ಮ ಮಲ್ನಾಡ್ ಭಾಷೆ ಇದೆಯಲ್ಲ ಎಲ್ಲರಿಗೂ ಅರ್ಥ ಆಗುವಂತ ಭಾಷೆ. ನಿಮ್ಮೂರ್ ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೇನ್ರಿ? ನೀವ್ ಹೆಂಗೆ ನ್ಯೂಸ್ ಚಾನಲ್ ಅಲ್ಲಿ ಇದ್ರಲ್ಲಿ ಒಂದು ಘಟನೆ ಯಾವ್ದೋ ಒಂದು ಊರಲ್ಲಿ ನಡೆದ್ರೆ ಅದನ್ನ ಎಲ್ಲರಿಗೂ ಬಿತ್ತರಿಸಲ್ವಾ? ನಿಮ್ಮೆಲ್ಲರೂ ಟ್ಯಾಲೆಂಟ್ನು ಹೇಳಿ, ಫೈನಲ್ ಏನ್ ಬೇಕು ಬೇಡ ನಿರ್ಧಾರ ಮಾಡೋದು ನಾನು. ಈ ಒಂದು ಪ್ರೊಸೆಸ್ ಅಲ್ಲಿ ನೀವು ಯಾವ ಪ್ರೊಸೆಸ್ ಅಲ್ಲಿ ನಾನು ಇಲ್ಲ ಅಂತ ನೀವು ಕೇಳಾಗಿಲ್ಲ. ಎಲ್ಲಾ ಪ್ರೊಸೆಸ್ ಅಲ್ಲೂ ನಾ ಇರೋಂತ ಪ್ರೊಸೆಸ್. ಎಲ್ಲ ದೊಡ್ಡ ದೊಡ್ಡವರು ಯಜಮಾನ್ರು ಅಂತ ಕುತ್ಕೊಂಡಿದಾರಲ್ಲ, ಅದು ಯಾವ ಕಾಫಿ ಟೀ ಕುಡಿಯಕ್ಕೆ ಕುತ್ಕೊಂಡಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ. ಅವರೆಲ್ಲರೂ ಯಾವ ದೊಡ್ಡವರಿಂದನೂ ಅಲ್ಲ ಸರ್ ಸಿನಿಮಾ ಇರೋದು. ಕಂಗ್ರಾಚುಲೇಷನ್ಸ್. ನೀವು ಬಿಟ್ಟಂತ ಕಂಟೆಂಟ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಥ್ಯಾಂಕ್ ಯು. ಒಂದು ಸರ್ಪ್ರೈಸ್ ತರ ಇತ್ತು ಟ್ರೈಲರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ಕಂಗ್ರಾಚುಲೇಷನ್ಸ್. ನಮ್ಗೆ ರೈತಾಪಿ ಬಿಟ್ರೆ ಬೇರೆ ಎಂತ ಗೊತ್ತೇ? ಒಂದ್ ಕಡೆ 2 ಎಕರೆ ಗದ್ದೆ, ಅರ್ಧ ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ದೇ ಬಿಡಲ್ಲ. 15th ರಿಲೀಸ್ ಆಗ್ತಾ ಇದೆ. ಏನೇನು ಸಿದ್ಧತೆಗಳನ್ನ ಮಾಡಿದಿರಿ ಸರ್? ಸಿದ್ಧತೆ ಅಂತಂದ್ರೆ ಪ್ರಮೋಷನ್ನೇ ನಾವು ಆಕ್ಚುಲಿ ನೀವು ನೋಡಿರ್ಬೋದು. ಸುಮ್ಮನೆ ಒಂದು 26 ಕಂಟೆಂಟ್ ಏನು ಬಿಡ್ತಾ ಇಲ್ಲ. ಫಸ್ಟಿಗೆ ಒಂದು ಫಸ್ಟ್ ಲುಕ್ ಬಿಟ್ವಿ, ಅದಾದ್ಮೇಲೆ ನೆಕ್ಸ್ಟ್ ಟೀಸರು, ಅದಾದ್ಮೇಲೆ ಟ್ರೈಲರು, ಒಂದು ಸಾಂಗ್. ಈಗ 2 ಸಾಂಗ್ ಬಿಟ್ಟಿದ್ವಿ, ಒಂದು ಲಿರಿಕಲ್ ಬಿಟ್ಟಿದ್ವಿ, ಒಂದು. ಬಟ್ ಏನೇನು ಕಂಟೆಂಟ್ ಬಿಟ್ವಿ ಅದಕ್ಕೆ ಕರೆಕ್ಟಾಗಿ ಪೂರ್ವ ತಯಾರಿನೂ ಮಾಡ್ಕೊಂಡಿದ್ವಿ. ಆ ಬಿಡೋಂಥ ಕಂಟೆಂಟ್ ಮೇಲೂ ಅಷ್ಟೇ ವರ್ಕ್ ಮಾಡಿ. ಯಾಕಂದ್ರೆ ಏನೇ ನೀವು ಮಾಡಿದ್ರು ಫೈನಲ್ ಆಗಿ ಜನ ಕಂಟೆಂಟ್ನಷ್ಟೇ ಇಷ್ಟಪಡೋದು. ನಾವೇನು ಸರ್ಕಸ್ ಮಾಡಿದ್ರು ಅದು ಯಾವುದು ಕೇಳಲ್ಲ. ಸರ್ಕಸ್ ಏನಿದ್ರು ಸ್ವಲ್ಪ ಹೊತ್ತು ಅಷ್ಟೇ ನಮ್ದು. ಆಮೇಲೆ ಫೈನಲಿ ಅದು ಉಳಿಬೇಕು, ಜನಗಳಿಗೆ ಎದ್ದು ಹೊರಡ್ಬೇಕು, ಸಿನಿಮಾ ನೋಡ್ಬೇಕು ಅನ್ಸ್ಬೇಕು ಅಂದ್ರೆ ಕಂಟೆಂಟ್ ಮೀನ್ಸ್ ಎಲ್ಲದೂ ಬಂತು. ಸಿನಿಮಾ, ಕತೆ, ಆಕ್ಟಿಂಗು, ಇನ್ನೊಬ್ಬರದ್ದು ಏನು ಒಂದು ಪ್ರೊಡಕ್ಷನ್ ಮೇಲೆ ಎಲ್ಲವೂ ಸೇರಿದಾಗ್ಲೇ ಅಲ್ವ. ಓಕೆ, ಈ ಒಂದು ಕೆರೆಬೇಟೆ ಅನ್ನೋ ಸಬ್ಜೆಕ್ಟ್ ಹೊಳೆದಿದ್ದು ಯಾರಿಗೆ, ಯಾವಾಗ? ಇದೊಂದು 2000 ಈಗೊಂದು 2 ವರ್ಷದ ಹಿಂದೆ ನಾನು ಓಡಾಟಗಳು ನಡೀತಾ ಇತ್ತು. ಆ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಒಂದು ಕತೆ ತಂದು ಹೇಳಿದ್ರು. ಒಂದು ಲೈನ್ ಅಷ್ಟೇ, ಒಂದು ಥ್ರೆಡ್ ಹೇಳಿದ್ರು. ಸರ್ ಹಿಂಗೆ ನನಗೆ ಆ ಥ್ರೆಡ್ ಇಷ್ಟ ಆಯ್ತು. ಆಮೇಲೆ ಆ ಥ್ರೆಡ್ ಆಕ್ಚುಲಿ ಇದ್ದಿದ್ದು ಅದು ಎಲ್ಲೆಲ್ಲೋ ಬೇರೆ ಬೇರೆ ಊರಲ್ಲಿ, ಬೆಂಗಳೂರು ಸಿಟಿಲಿ ನಡೆಯುವಂಥ ಕತೆ ಥರದ್ದು ಅನ್ಕೊಂಡು ಬಂದು ಇದು ಮಾಡಿದ್ವಿ. ಆಮೇಲೆ ನಾನು ಅವರು ಕೂತ್ವಿ, ಈ ಸಿನಿಮಾನ ನಮಗೆ ಸ್ಟ್ರೆಂತ್ ಇರುವಂಥದ್ದೇನು ಮಲ್ನಾಡ್ ಬೆಲ್ಟ್, ನಮ್ಮ ಊರು, ನಾವು ಹುಟ್ಟಿದ್ದು ಬೆಳೆದಿದ್ದು, ಅಲ್ಲಿಗೆ ನಿಧಾನವಾಗಿ ಆ ಕತೆನ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲಿಂದ ಹೊರಟಾಗ ನಮ್ಮ ಡೈರೆಕ್ಟ್ರು ಕೆರೆಬೇಟೆ ಅನ್ನೋ ಒಂದು ಟೈಟ್ಲನ್ನ, ಹಿಂಗಿರುತ್ತೆ ಬ್ರದರ್ ಕೆರೆಬೇಟೆ ಅಂತ ಟೈಟ್ಲ್. ಅಂದ್ರೆ ಈಗ ಒಂದು ಸಿನಿಮಾದಲ್ಲಿ ಒಂದು ಕಥೆ ಎಲ್ಲ ಇರುತ್ತೆ, ಒಂದು ಉದ್ಯೋಗ ಬೇಕು, ಒಂದು ಇನ್ನೊಂದು ಬೇಕು, ಏನೇನು, ಅದು ಒಂದು ಪ್ರೊಸೆಸ್ ಅಲ್ಲಿ ಕೆರೆಬೇಟೆ ಅಂತ ಟೈಟ್ಲ್ ಹೇಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು. ನನಗೇನು ಒಂದೇ ಸರಿ ನನಗೇನು ಇಂಪ್ಯಾಕ್ಟ್ ಆಗಿಲ್ಲ ಹಂಗಂತ ಹೇಳಿ ತೆಗೆದಾಕಾಗೂ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ, ಯಾಕಂದ್ರೆ ನಮಗೆಲ್ಲ ಇಷ್ಟ ಆದ್ರೂ ಬರಲ್ವಲ್ಲ, ಎಲ್ಲರಿಗೂ ಇಷ್ಟ ಆಗಂಗ ಆಗ್ಬೇಕಲ್ಲ. ಅಲ್ಲಿಂದ ಅದು ಪ್ರೊಸೆಸ್ ಬ್ರದರ್ ಒಂದು 6 ರಿಂದ 7 ತಿಂಗಳು ಸಂಪೂರ್ಣ ಒಂದು ಸ್ಕ್ರಿಪ್ಟ್ ಮೇಲೆ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ವರ್ಕ್ ಆಯ್ತು. ನಿಮ್ಗೆ ಗೊತ್ತಿರುವ ಸ್ಕ್ರಿಪ್ಟ್ ನಾನು ಡೈರೆಕ್ಟರ್ ಇಬ್ರು ಸೇರಿ ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಅದಾದ ಮೇಲೆ ಡೈಲಾಗ್ ಈ ಸಿನಿಮಾಗ ನಾನೇ ಬರದೆ. ಯಾಕೆಂತಂದ್ರೆ ನನಗೇನು ಮುಂಚೆಯಿಂದನೂ ನನಗೆ ನನ್ನ ಭಾಷೆ ಮೇಲೂ ಹಿಡ್ತಾ ಇದೆ, ಬರವಣಿಗೆ ಮೇಲೂ ಹಿಡ್ತಾ ಇದೆ. ಯಾವ್ದು ಸಿನಿಮಾಗ್ ಬರ್ದಿದ್ದೀನಿ ಅಂತಲ್ಲ, ನನ್ನ ಅನುಭವನೇ ನಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಹಿಡ್ತಾ ಇತ್ತು ಅಷ್ಟೇ. ಈಗ ನೀವು ಸಂಭಾಷಣೆ ಅಂತ ಹೇಳಿದ್ರಿ, ಹೌದು. ಟ್ರೈಲರ್ ಇಲ್ಲದ ಜನಕ್ಕೆ ಹೆಚ್ಚು ಇಷ್ಟವಾಗುವ ಒಂದು ಸಂಭಾಷಣೆ ಹೇಳಿ. ನೀವು ಅನ್ಕೊಂಡಿದ್ದು ಇದ್ದು ಹಿಟ್ ಹೊಡೆದ ಹಂಗೆ ಸೊಡ್ಡುದ್ರು ಹೋಗ್ಬೇಕು, ಅದು ಕೂಡ ಸಿನಿಮಾದಲ್ಲಿದೆ. ಸೊಡ್ಡು ಅಂದ್ರೆ ಮುಖ ಅಂತ. ಈಗ ಯೂಶಲಿ ಕಪಾಲ್ ಈಗ ಹೆಂಗೆ ಆಗುತ್ತೆ ಅಂದ್ರೆ ನಮ್ಮ ಮಲ್ನಾಡ್ ಕಡೆ ಹೊಡೆದ್ರೆ ಹಂಗೆ ಸೊಡ್ಡು ಉದ್ರೋಬೇಕು ಅಂತೀವಿ. ಸೊಡ್ಡು ಅಂತಂದ್ರೆ ಮುಖಕ್ಕೆ ಸೊಡ್ಡು ಅನ್ನೋದು. ಇಲ್ಲ ಅಂತಂದ್ರೆ ಈಗ ಹೊಡೆದ ಕಪಾಲಿ ಹೊಡಿತೀನಿ ಅಂತಾರೆ, ಇಲ್ಲಿ ಹೊಡೆದಂಗೆ ಕಪಾಲ್ ತಿರ್ಗಿ ಹೋಗ್ಬೇಕು ಅಂತೀವಿ. ಅಂದ್ರೆ ಹಿಂಗೆ ತಿರುಗಿ ಹಿಂಗ್ ಹೊಡಿಬೇಕು. ಆತರ ಒಂದಿಷ್ಟು ಈ ತರದೆಲ್ಲ ಸುಮಾರಷ್ಟಿದೆ. ನಿಮ್ಗೆ ಇಡೀ ಸಿನಿಮಾದಲ್ಲಿ ನಿಮ್ಗೆ ಡೈಲಾಗ್ ಗಳಿಗೆ ಏನು ಬರೋನೇ ಇಲ್ಲ. ಬಟ್ ಆ ಭಾಷೆ, ಆ ಸೊಗಡು ಡೈಲಾಗ್ಗಳು ನಿಮಗೆ ಬೇಕಾದಂಗಿದಾವ. ಓಕೆ, ಆ ಭಾಷೆ ಸೊಗಡಿನ ಏನ್ ಮಾಡಿದಿರಿ, ನಿಮ್ಮ ಪ್ರಯತ್ನ ಮೆಚ್ಚಬೇಕಾದ್ರೆ. ಬಟ್ ಬೇರೆ ಜನಕ್ಕೆ ಅದು ಹೆಂಗೆ ರೀಚ್ ಮಾಡ್ತೀರಿ? ನಮ್ಮ ಭಾಷೆ ಯಾವತ್ತು ನೆನ್ಪಿಟ್ಕೊಳ್ಳಿ, ನಮ್ಮ ಮಲ್ನಾಡ್ ಭಾಷೆ ಇದೆಯಲ್ಲ ಎಲ್ಲರಿಗೂ ಅರ್ಥ ಆಗುವಂತ ಭಾಷೆ, ಈಸಿ ಭಾಷೆ. ಆದ್ರೆ ಅದ್ರಲ್ಲಿ ಒಂದು ಏರಿಳಿತ ಇದೆ, ಅದ್ರಲ್ಲಿ ಒಂದು ಸೊಗಡಿದೆ, ಅದು ತುಂಬಾ ಇಷ್ಟ ಆಗುತ್ತೆ. ನೀವೀಗ ಯಾವ್ದಾರು ಒಂದು ವಿಚಾರ ಹೇಳಿ, ನೀವು ಮಾತಾಡೋದಕ್ಕೂ ನಾ ಮಾತಾಡೋದಕ್ಕೂ ವ್ಯತ್ಯಾಸ ಹೇಳ್ತೀನಿ. ನೀವೇನಾರು ಒಂದು ಹೇಳಿ, ನೀವೇನಾರು ಒಂದು ಜಸ್ಟ್ ಒಂದು ವಿಚಾರ, ನಾನು ಅದನ್ನ ಯಾವ ಶೈಲಿ ನಮ್ಮೂರ್ ಅದ್ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಈಗೇನ್ ಹೇಳ್ಬೇಕು, ನಿಮ್ಮೂರ್ ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೇನ್ರಿ ಅಂತ ಕೇಳ್ತೀನಿ. ನಾನೇನ್ ಹೇಳ್ತೀನಿ ಅದನ್ನೇ ನಿಮ್ಗೆ ವಾಪಸ್ ಹೇಳಿದ್ರೆ, ನಮ್ಮೂರ್ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಿತ್ತ ಅಂತೀನಿ. ಅರ್ಥ ಆಗ್ತಿತ್ರಿ, ನೀವೇನ ಅರ್ಥ ಆಗುತ್ತಾ ಅಂತೀರಿ, ಅರ್ಥ ಆಗ್ತಿತ್ರಿ ಅಂತೀರಿ ಅಷ್ಟೇ. ಬಿಟ್ರೆ ಮತ್ತೆ ಪದಗಳಲ್ಲಿ ಏನಿಲ್ಲ. ಆ ಒಂದು ವೇರಿಯೇಷನ್, ಏರಿಳಿತ, ಸ್ಲ್ಯಾಂಗ್ ಅಷ್ಟೇ ಬೇರೆ. ಮತ್ತೆ ಯಾರು ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಮಲ್ನಾಡ್ ಭಾಷೆ ಫಸ್ಟ್ ಟೈಮು ಸಂಪೂರ್ಣವಾಗಿ ಇಡೀ ಸಿನಿಮಾ ಅದ್ರಲ್ಲೇ ಮಯ ಆಗಿರೋದು. ಹಾಗಂತ ಹೇಳಿ ಇಡೀ ಸಿನಿಮಾ ಬರೀ ಮಲ್ನಾಡವ್ರಿಗೆ ಅಂತ ಅಲ್ಲ, ಇಡೀ ಸಿನಿಮಾ ಘಟನೆ ನಡೆಯೋದು ಮಾತ್ರ ಆ ಊರು.
ನೀವ್ ಹೆಂಗೆ ಅಂದ್ರೆ ನ್ಯೂಸ್ ಚಾನಲ್ ಅಲ್ಲಿ ಇದರಲ್ಲಿ ಒಂದು ಘಟನೆ ಯಾವ್ದೋ ಒಂದು ಊರಲ್ಲಿ ನಡೆದ್ರೆ ಅದನ್ನ ಎಲ್ಲರಿಗೂ ಬಿತ್ತರಿಸಲ್ವಾ, ಅದೇ ತರ ನಮ್ಮ ಸಿನಿಮಾದ ಘಟನೆ ನಡೆಯೋದು ಮಲ್ನಾಡು. ಅದು ಟೆಲಿಕಾಸ್ಟ್ ಆಗೋದು ಇಂಟೀರಿಯರ್ ಕರ್ನಾಟಕ ಎಲ್ಲರಿಗೂ ಸಂಬಂಧಪಟ್ಟಂತದ್ದು. ಬರೀ ಯಾರೋ ನಮ್ಮ ಮಲ್ನಾಡು ಭಾಗದವರಿಗೆ ಯಾತರ ಅಂತ ಒಂದ್ ಯಾವ ಮನುಷ್ಯನಲ್ಲಿ ಒಂದು ಹೋರಾಟ, ಒಂದು ಛಲ, ಒಂದು ಕಿಚ್ಚು ಅನ್ನೋದಿದೆ, ಅವ್ರೆಲ್ಲರಿಗೂ ಕೂಡ ನನ್ನ ಸಿನಿಮಾ, ಈ ನಮ್ ಕೆರೆಬೇಟೆ ಸಿನಿಮಾ ಅನ್ವಯಿಸುತ್ತೆ ಅಂತ. ಓಕೆ, ಇದೊಂದು ದೊಡ್ಡ ಪ್ರಾಸೆಸ್. ಸಿನಿಮಾ ಸ್ಟಾರ್ಟ್ ಆಯ್ತು, ರಿಲೀಸ್ ಬಂದಿದೆ. ಈ ಪ್ರಾಸೆಸ್ ಅಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟ್ ಅನ್ಸಿದೆ ಯಾವ್ದು, ತುಂಬಾ ಖುಷಿ ಕೊಟ್ಟಂತ ಘಟನೆ ಯಾವ್ದು? ಏನ್ ಗೊತ್ತಾ ಸರ್, ನಾನು ಸಿನಿಮಾ ಇದು ಮಾಡೋಷ್ಟೊತ್ತಿಗೆ ನಿರ್ಧಾರ ಮಾಡಿದ್ದೆ. ನನಗೆ ಫ್ಯಾಷನ್ ಹೆಂಗೆ ಅಂತಂದ್ರೆ, ನನ್ನ ಸಿನಿಮಾ ರಾಜಹಂಸ ಆದ್ಮೇಲೆ ಸುಮಾರಷ್ಟು ಅವಕಾಶ ನನಗೇನಂತಂದ್ರೆ ಮಾಡೋದ್ಮೇಲೆ ತುಂಬಾ ನೀಟಾಗಿ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡಿ. ನಾನು ಇಲ್ಲಿ ಮುಂಚೆನೆ ಪ್ರತಿಯೊಬ್ಬರಿಗೆ ಹೇಳ್ಬಿಟ್ಟಿದ್ದೆ, ನಮ್ಮ ಟೀಮಲ್ಲಿ ಯಾರೇ ಟೆಕ್ನಿಷಿಯನ್ ಬರ್ಲಿ, ಯಾರೇ ಬರ್ಲಿ, ನಿಮ್ಮೆಲ್ಲರೂ ಟ್ಯಾಲೆಂಟನ್ನು ಹೇಳಿ, ಫೈನಲ್ ಏನ್ ಬೇಕು ಬೇಡ ನಿರ್ಧಾರ ಮಾಡೋ ನಾನು. ಇದು ನನ್ನ ಸಿನಿಮಾ, ನನಗೆ ಹ್ಯಾಕ್ ಬೇಕು ಅನ್ನೋದನ್ನ ಮಾಡ್ತೀನಿ. ಈ ಸಿನಿಮಾ ನೀವು ಯಾರು ಬೇಕಾದ್ರೂ ಇರ್ಬೋದು, ಎಲ್ಲರೂ ನೀವು ಹೇಳುವಿ, ಎಲ್ಲರೂ ಎಲ್ಲದನ್ನು ಕೂಡ ಹೇಳಿ, ಫೈನಲ್ ಆಗಿ ಏನು ಬೇಕು ಏನು ಬೇಡ ಅನ್ನೋದು ನಾನು ನಿರ್ಧಾರ ಮಾಡ್ತೀನಿ. ಈ ಒಂದು ಪ್ರೊಸೆಸ್ ಅಲ್ಲಿ ನೀವು ಯಾವ ಪ್ರೊಸೆಸ್ ಅಲ್ಲಿ ನಾನು ಇಲ್ಲ ಅಂತ ನೀವು ಕೆಳಗಿಲ್ಲ, ಎಲ್ಲಾ ಪ್ರೊಸೆಸ್ ಅಲ್ಲೂ ನಾ ಇರೋಂತ ಪ್ರೊಸೆಸ್. ಈ ಒಂದು ಪ್ರೊಸೆಸ್ ಅಲ್ಲಿ ನೀವು ಯಾವ ಪ್ರೊಸೆಸ್ ಅಲ್ಲಿ ನಾನು ಇಲ್ಲ ಅಂತ ನೀವು ಕೆಳಗಿಲ್ಲ, ಎಲ್ಲಾ ಪ್ರೊಸೆಸ್ ಅಲ್ಲೂ ನಾ ಇರೋಂತ ಪ್ರೊಸೆಸ್. ಒಂದು ಆರ್ಟಿಸ್ಟಿಗೆ ರಿಹರ್ಸಲ್ ಮಾಡೋ ಪ್ರೊಸೆಸ್ ಇರ್ಬೋದು, ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಇರ್ಬೋದು, ಪ್ರತಿಯೊಂದು ಪ್ರೊಸೆಸ್ ಅಲ್ಲೂ ಫೈನಲ್. ಯಾಕೆಂತ ಅದನ್ನ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಬ್ರದರ್ ಹಿಂದೂ ಸೋತ್ ಬಿಟ್ಟಿದ್ದೀನಿ. ಪದೇ ಪದೇ ಸೋಲಕ್ಕೆ ನನಗೆ ಇಷ್ಟ ಇಲ್ಲ. ಸೋತ್ರು ಕೂಡ ನನಗೊಂದು ಮನ್ಸಿಗೆ ಅನ್ಸ್ಬೇಕು, ಇಲ್ಲ ನಾನೇ ಎಲ್ಲ ನಿರ್ಧಾರ ಮಾಡಿದೆ ನಾನು ಸೋತೋದೆ ಅಂತ. ಯಾರ್ಯಾರೋ ಏನೇನೋ ನಿರ್ಧಾರ ಮಾಡಿ ನಾನು ಸೋಲಕ್ ರೆಡಿ ಇಲ್ಲ. ಈ ಸರಿ ಆ ನಿರ್ಧಾರದ ಮೇಲೆ ಸಂಪೂರ್ಣವಾಗಿ ಅದನ್ನ ಹೇಳ್ತೀನಿ. ಸೋತ್ರು ಕೂಡ ಹೌದಪ್ಪ, ನಾನು ಸುಮಾರಷ್ಟು 85 ಭಾಗದ ನಿರ್ಧಾರಗಳನ್ನ ನಂದೇ ಹೋಗ್ಲಿ, ತೊಂದರೆ ಇಲ್ಲ ಅಂತನಾದ್ರೂ ಅನ್ಸ್ಬೇಕು. ಬಟ್ ಗೆಲುವಾದ್ರೆ ಎಲ್ಲರಿಗೂ ಅದು ಹೋಗುತ್ತೆ ಬಿಡಿ. ಆದ್ರೆ ಈ ಸರಿ ಹಾಗಾಗಿ ಎಲ್ಲಾ ನೀವು ಕೇಳಿದ ಪ್ರಶ್ನೆಗೆ ಎಲ್ಲಾ ವಿಭಾಗದಲ್ಲೂ ಮಾಡಿರೋದ್ರಿಂದ ಎಲ್ಲಾ ಪ್ರೊಸೆಸ್ನು ಎಂಜಾಯ್ ಮಾಡಿದೀನಿ. ಎಲ್ಲಾ ಪ್ರೊಸೆಸ್ ಅಲ್ಲೂ ತಲೆನೋವಾಗಿದೆ, ಎಲ್ಲಾ ಪ್ರೊಸೆಸ್ ಅಲ್ಲೂ ಹುಚ್ಚಿಡ್ದಂಗಾಗಿದೆ. ಅಯ್ಯೋ ದೇವ್ರೆ, ನೀವು ಹೇಳ್ಬಿಡಿ ಅದು. ನನಗೆ ಈ ಭಾಷೆ ನಮ್ಮೂರದ ಹೆಚ್ಚು ಕಡಿಮೆ ಇದು. ಓಕೆ, ಈಗ ನಾವು ಸಾಂಗ್ ರಿಲೀಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಯಾವ್ದು ಇದ ಅಥವಾ ಹಳೇದು? ಮಲ್ನಾಡು ಕೆನ್ನೆ ಕಚ್ಚಿ ಓಡಿದಂಗೆ ಮಲೆನಾಡ ಗೊಂಬೆ, ಮಲೆನಾಡ ಗೊಂಬೆ. ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಪ್ರಾಸೆಸ್ ಎಲ್ಲ ಹೆಂಗಾಯ್ತು ಸರ್? ಏನಂದ್ರೆ ಎಲ್ಲಾ ಸಿನಿಮಾ ಶೂಟಿಂಗ್ ಮುಗಿಸ್ಬಿಟ್ಟಿದ್ವಿ. ಪ್ರಮೋದ್ ಬರುವಂತೆ ಅವರು ಗಗನ್ ಬದೇರಿ ಅಂತ ಮ್ಯೂಸಿಕ್ ಡೈರೆಕ್ಟರ್. ನೀವು ನೋಡಿ ಬೇಕಾದ್ರೆ ಈ ಸಿನಿಮಾ ಆದ್ಮೇಲೆ ಈಸ್ ದಿ ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗೇ ಆಗ್ತಾರೆ. ಸಿನಿಮಾ ಗೆದ್ರೆ ಖಂಡಿತವಾಗಿ ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಒಳ್ಳೆ ವ್ಯಕ್ತಿ ಇದು. ಅದಕ್ಕೆ ಸಂಗೀತನ ಪ್ರಮೋದ್ ಮರುವಂತೆ ಅವ್ರು. ಹೇಗೆಂದ್ರೆ ನೀವು ಪ್ರಮೋದ್ ಮರುವಂತೆ ಬರ್ತಾರೆ, ನೀವು ಕೇಳಿ. ಪ್ರಮೋದ್ ಮರುವಂತವ್ರು 17 ಚರಣ ಬರೆದಿದ್ದಾರೆ, ಅಲ್ಲ ಪಲ್ಲವಿ ಬರೆದಿದ್ದಾರೆ. ಈ ಸಾಂಗ್ 17 ಪಲ್ಲವಿ ಬರೆದಿದ್ದಾರೆ. ಅದನ್ನ ಹೆಚ್ಚು ಕಡಿಮೆ 1 ದಿವಸ 2 ದಿವಸಕ್ಕೆ ಅಂತ 1-1.5 ತಿಂಗಳು ಪ್ರೊಸೆಸ್. ನಾವೆಲ್ಲರಿಗೂ ಟೈಮ್ ಕೊಟ್ಬಿಟ್ಟಿದ್ವಿ. ನಾವು ಸಿನಿಮಾನ ಟಾಕಿ ಈಕಿ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಸಾಂಗ್ ಇಟ್ಕೊಂಡಿದ್ವಿ. ನಾವ್ ಯಾಕಂದ್ರೆ ಒಂದೊಂದು ಕೆಲಸ ಮುಗಿದ್ಮೇಲೆ ಈ ಕಡೆ ಬಂದು ಕೂತ್ಕೊಳ್ಳೋಣ ಅಂತ. ಸಾಂಗು ತುಂಬಾ ಚೆನ್ನಾಗಿ ಬರೆದ್ರು, ನಮಗೂ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ಸಿಂಗರ್ಗಿಂತ ಮುಂಚೆ ಶೂಟಿಗೆ ಅಂತ ಹೊರಟ್ವಿ. ಇದನ್ನ ಮಳೆ ಇದ್ದಾಗ ಶೂಟ್ ಮಾಡ್ಬೇಕು. ಜಾಸ್ತಿ ಮಳೆನೂ ಇರಬಾರ್ದು, ಹಾಗಂತ ಕಡಿಮೆ ಮಳೆನೂ ಇರಬಾರ್ದು, ಬಿಸಿಲು ಇರಬಾರ್ದು. ಆ ಒಂದು ವಾತಾವರಣಕ್ಕೆ ನಿಮಗೆ ಅದು ದೇವ್ರ ದಯ ಅನ್ಸುತ್ತೆ. 2 ಸರಿ ಹೋದ್ವಿ, ವಾಪಸ್ ಬಂದ್ವಿ, ಅದೇನೋ ಅಷ್ಟು ಸೂಟ್ ಆಗಿ ನ್ಯಾಚುರಲ್ ರೈನು ಮತ್ತೆ ಮಧ್ಯದಲ್ಲಿ ನಮ್ದು ಮಿಕ್ಸ್ ಇದೆ. ನೀವ್ ಏನೇ ಈ ತರ ಬಿಸಿಲಿದ್ದು ನೀವು ಆರ್ಟಿಫಿಷಿಯಲ್ ರೈನ್ ಹೆಂಗ್ ಕೊಡಕ್ಕಾಗತ್ತೆ? ಆ ವಾತಾವರಣ ಸಪೋರ್ಟ್ ಮಾಡ್ತು. 4-5 ದಿವಸ ಶೂಟ್ ಮಾಡಿದ್ವಿ. ನಿಮ್ಗೆ ಔಟ್ಪುಟ್ ಅಲ್ಲೇ ಸಿಕ್ಕಿದೆ. ತುಂಬಾ ಒಳ್ಳೆ ಲೊಕೇಶನ್ಸ್ ಇದೆ. ಇದನ್ನ ನೀವು ಅಂದ್ರೆ ನಮ್ ಕತೆ ಒಳಗಡೆ ಬರೋ ಅಂತದ್ದು ಬ್ಯೂಟಿ ಅನ್ನೋದಕ್ಕಿಂತನೂ ಕತೆ ಒಳಗ್ ಬರೋ ಅಂತ ಲೊಕೇಶನ್ಸ್. ಈಗ ನಾನು ಇಲ್ಲಿಂದ ಹೋಗಿ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ರೆ ಆ ಬ್ಯೂಟಿ, ಬಟ್ ನಮ್ ಕತೆ ಒಳಗ್ ಬೇಕಲ್ಲ ನೇಟಿವ್. ಕರೆಕ್ಟ್. ಆಮೇಲೆ ಈಗ ನಿಮ್ಗೆ ಗೊತ್ತಿದೆ, ವಾರಕ್ಕೆ 5-6 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಜನ ಥಿಯೇಟರ್ಗೆ ಹೋಗ್ತಾ ಇಲ್ಲ, ಸಮಸ್ಯೆಗಳಲ್ಲಿದೆ. ಇದಕ್ಕೆ ನೀವು ಕೆರೆಬೇಟೆ ಮೂಲಕ ಹೆಂಗೆ ಉತ್ತರ ನೋಡ್ಕೊತೀರಿ ಸರ್? ಅದೇ ನಿಜವಾಗ್ಲೂ ಸತ್ವಾಲು ನೀವು ಹೇಳ್ತಿದ್ದೀರಲ್ಲ, ಸತ್ವಾಲು ನನಗೆ ಮೊನ್ನೆ ಆವಾಗ್ಲೂ ಯಾರ ಹತ್ರನೇ ಹೇಳಿದೆ ಸರ್. ಪ್ರತಿ ದಿವಸನೂ ನಂಗೆ ಬೆಳಿಗ್ಗೆ ಎದ್ರೆ ಪಟ್ಟನ ಒಂದ್ಸರಿ ರಪ್ಪನ 5-5 ಕಾಲಿಗೆ ಎಚ್ಚರಾಗಿ ಹೋಗ್ಬಿಡುತ್ತೆ. ನಿದ್ದೆ ಅಂತೂ ಕರೆಕ್ಟಾಗಿ ಬರ್ತಾನೆ ಇಲ್ಲ ಬಿಡಿ. ಏನಂತ ಅಂದ್ರೆ ನನಗೆ ಹೆದರಿಕೆ. ಹೌದು, ನನ್ನ ಸಿನಿಮಾಗೆ ಏನಕ್ಕೆ, ಹೌದು ಕಂಟೆಂಟ್ ಚೆನ್ನಾಗಿ, ಏನಕ್ಕೆ ಜನ ಬರ್ಬೇಕು? ನಾನು ಯಾರು? ನಾನೇನು ಇಡೀ ಕರ್ನಾಟಕಕ್ಕೆ ಗೊತ್ತಿರೋನ? ಅಥವಾ ನಾನು ಅಪ್ಪ ಏನು ದೊಡ್ಡ ಇವರ? ಅಥವಾ ಇನ್ನೇನೋ ಒಂದು ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆಯಾ? ಅಥವಾ ನನ್ನ ಸಿನಿಮಾ ಏನಾದ್ರು ಚೂರು ಚೆನ್ನಾಗಿದೆ ಅಂತಂದ್ರೆ ಪುಷ್ ಕೊಡಕ್ಕೆ ಇನ್ಯಾರೋ ಯಾರೂ ಇಲ್ಲ. ನನ್ನ ಸಿನಿಮಾಗೆ ಏನಕ್ಕೆ ಬರ್ಬೇಕು ಜನ? ಇದೇ ದೊಡ್ಡ ಕ್ವಶನ್ನೇ ಇತ್ತು. ಆದ್ರೂ ಹೋಗ್ತಾ 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 ಮತ್ತೊಂದು ಸ್ವಲ್ಪ ಸೂರ್ಯ ಹೆಂಗೆ ಉದಯ ಆಗ್ತಾ ಬಂದಂಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ನಮ್ಮ ಇದು ಇಲ್ಲ, ಬಂದೇ ಬರ್ತಾರೆ. ಯಾಕೆ? ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಒಂದು ಕಾಡ್ಗಿಚ್ಚು, ಒಂದು ಕಡ್ಡಿ ಹಿಂಗೆ ಕೆರೆದಿಲ್ಲ ಹಣಿದ್ರೆ ನೀವು 5 ನಿಮಿಷ ಲೇಟ್ ಆಗ್ಬೋದು. ಒಂದು ಸರಿ ತಗೊಳತ್ತು ಅಂದ್ರೆ ಬರ್ರ ಅಂತ ಹೋಗ್ತಾ ಇರುತ್ತೆ. ಅದೇ ತರ ನಮ್ಮ ಜನಕ್ಕೆ ಫಸ್ಟ್ ಶೋ, ಸೆಕೆಂಡ್ ಶೋ ಮುಂಚೆ ನಂಗೆ ವಾರಗಟ್ಲೆ ಎಲ್ಲ ಕತೆ ಇಲ್ಲ. 2 ಶೋ 3 ಶೋ 4 ಶೋ ಡಿಸೈಡ್ ಆಗಿ ಹೋಗ್ಬಿಡ್ಬೇಕು ಆ ಸಿನಿಮಾ. ಆದ್ರೆ 10 ಜನ ಕೂತ್ಕೊಂಡು ಅದ್ಭುತ ಇದೆ ಅಂದ್ರೆ ಬರಲ್ಲ. ಮಿನಿಮಮ್ ಅಂದ್ರೂ 40 to 50% ಎಲ್ಲಾ ಕಡೆ ಸೆಂಟ್ರಲ್ ಇದ್ದು ಚೆನ್ನಾಗಿದೆ ಅಂತ ಅಂದ್ರೆ ಅದು ಇಮಿಡಿಯೇಟ್ ಡಬಲ್ ಆಗ್ತಾ ಹೋಗುತ್ತೆ. ನೀವು 10 ಜನ ಟಾಕೀಸ್ ಒಳಗೆ ಕೂತ್ಕೊಂಡು ಸಾಕಾಗಿದೆ ಸಿನಿಮಾ ಅಂತಂದ್ರೆ ರೀಚ್ ಆಗೋದು ಹೆಂಗ್ ಸರ್? ಆಗಲ್ಲ.
ಹಾಗಾಗಿ ಅದಕ್ಕೋಸ್ಕರದೇ ಪ್ರಮೋಷನ್ ಸ್ಟ್ರಾಟಜಿಗಳು ಮಾಡಿರೋದು. ತುಂಬಾ ಕಂಟೆಂಟ್ ಬಿಡದೆ ಒಂದೊಂದೇ ಕಂಟೆಂಟ್ ಮೇಲೆ ಚೆನ್ನಾಗಿ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ರೀಚ್ ಮಾಡಿಸಿದ್ವಿ. ಅದೇ ಒಂದು ನಂಬಿಕೆ. ಆಮೇಲೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, ಥಿಯೇಟರ್ ಸೆಟಪ್ಗಳು ನೀಟಾಗಿ ಆಗುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಆಮೇಲೆ ನಿಮ್ಮೆಲ್ಲರ ಸಹಕಾರನೂ ಇದೆ. ನಾನು ಹೇಳಿದ್ನಲ್ಲ, ನನ್ನ ವಿಚಾರದಲ್ಲಿ ಪರ್ಸನಲ್ ಆಗಿ ಎಲ್ಲಾ ಒಂದು ಪತ್ರಿಕೋದ್ಯಮದವರು ಗೌರಿ ಸುಮಾರು ವರ್ಷದಿಂದ ಒದ್ದಾಟ ಮಾಡ್ತಿದ್ದಾನಪ್ಪ, ಅವನಿಗೆ ಈ ಸರಿನಾರು ಗೆಲುವಾಗ್ಲಿ. ಆಮೇಲೆ ಅವರೇ ಹೇಳ್ತಾರೆ ಎಷ್ಟೋ ಜನ, ಗುರು ನೀನ್ ಎಷ್ಟು ಫಾಲೋ ಅಪ್, ನಿನ್ ಏನ್ ಶ್ರದ್ಧೆ ಗುರು ಅಂತಾರೆ. ಹಾಗಾಗಿ ಅವೆಲ್ಲವಕ್ಕೂ ಕೂಡ ಈ ಸರಿ ಬರ್ತಾರೆ ಜನ. ನಾವು ಮಾಡಿರೋಂಥ ಕಂಟೆಂಟ್ ಕೊಟ್ಟಿರೋದು ಬಂದೇ ಬರ್ಬೋದು ಅನ್ನೋ ನಂಬಿಕೆ ಇದೆ. ಓಕೆ, ನೀವು ತುಂಬಾ ಸಲ ಕಂಟೆಂಟ್ ಬಗ್ಗೆ ಮಾತಾಡಿದ್ರಿ. ಕೆರೆಬೇಟೆಲಿ ಏನ್ ಕಂಟೆಂಟ್ ಇದೆ? ಕ್ಯೂರಿಯಾಸಿಟಿ, ಏನ್ ಕಂಟೆಂಟ್ ಅಂದ್ರೆ ಹೇಗೆ ಗೊತ್ತಾ ಸರ್, ಈಗ ಒಂದು ಲವ್ ಸೀನ್ ಅಂತ ಅನ್ಕೊಳ್ಳಿ, ಎಲ್ಲರೂ ಅದನ್ನ ಬಿಟ್ಟು ಏನ್ ಮಾಡಕ್ಕಾಗಲ್ಲ. ಮಾಡೋ ವಿಧಾನಗಳು ಬೇರೆ ಮಾಡಿದೀನಿ ಅಷ್ಟೇ. ಸಿನಿಮಾದಲ್ಲಿ ನೀವು ಪ್ರತಿಯೊಂದು, ಈಗ ಭಾಷೆ ಅಂತ ಅಂದ್ರೆ ಅಲ್ವಾ, ಈಗ ಯಾರು ಏನ್ ಮಾಡದಿರೋದು, ಹೊಡೆದ್ರೆ ಸೊಡ್ಡುದ್ರು ಹೋಗ್ಬೇಕು ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ನೀವೇನ್ ಅದೇನು ಹೊಸದೇನಲ್ಲ, ನಿಮ್ ಶೈಲಿ, ಹೇಳೋ ಶೈಲಿ ಬೇರೆ, ಹೇಳೋ ಪದ ಬೇರೆ, ಹೇಳೋ ಒಂದು ಜಾಗ ಬೇರೆ. ಇಲ್ಲೂ ಹೇಳ್ತಾರೆ, ಏನ್ ಹೇಳ್ಬೋದು, ಇಲ್ಲಿ ಹೊಡೆ ಅಷ್ಟೇ ಮಾಮೂಲಿ. ಇಲ್ಲಿ ಬೆಂಗಳೂರು ಭಾಷೆಯಲ್ಲಿ ಏನ್ ಹೇಳ್ತಾರೆ, ಹೊಡೆದ್ರೆ ಮುಖ ತಿರ್ಗಿ ಹೋಗ್ಬೋದು, ಏನೋ ಒಂದು ಹೇಳ್ತಾರೆ. ಹಂಗೆ ಏನು ತುಂಬಾ ಏನ್ ಯಾರು ಮಾಡದಿತ್ತರ ಸಿನಿಮಾ ಖಂಡಿತ ಯಾರಿಗೂ ಮಾಡಕ್ ಆಗೋದಿಲ್ಲ. ನಮ್ ಕೈಲಂತೂ ಮಾಡಕ್ ಆಗಲ್ಲ, ಬೇರೆ ಏನಾದ್ರು ಮಾಡ್ಬೋದು. ಆದರೆ ಒಂದೊಂದು ಸೀನ್ಗಳು ಆ ಪ್ರೆಸೆಂಟೇಶನ್ ಅನ್ನು ಬೇರೆ ತರ ಮಾಡಿದ್ವಿ. ನಿಮಗೆ ಎಲ್ಲೂ ಕೂಡ ಒಂದು ಸೆಕೆಂಡು ಬೇಜಾರಾಗದಿದ್ದಾಗೆ, ಆಮೇಲೆ ಇಡೀ ಸಿನಿಮಾ ಇದು ನೋಡ್ಬೇಕು ಕಾಡ್ಬೇಕು. ಪ್ರತಿಯೊಂದು ಸಿನಿಮಾ ಒಂದು ಹಾಸ್ಯ ಇರ್ಲಿ, ಒಂದು ಇದು ಬೇಜಾರಿರ್ಲಿ, ಅಥವಾ ಒಂದ್ ಏನೋ ಒಂದು ಸಂಭ್ರಮ, ಯಾವ್ದು ಬೇಕಾದ್ರೂ ಇರ್ಲಿ, ಒಂದು ಕಾಡೋದು ಅಂದ್ರೆ ಹೆಂಗೆ ಅಂತಂದ್ರೆ, ಒಂದು ಖುಷಿ ವಿಚಾರ ಬಂತು ಅಂದ್ರೆ ನಾನು ಈ ತರದ್ ಏನಾದ್ರು ಮಾಡ್ಬೇಕು. ಈಗ ಯಾರು ಮಾಡದಿರ್ತಾರ ಲ್ಯಾವಿಶ್ನೆಸ್ ಅಲ್ಲಿ ತೋರಿಸಿದ್ರೆ ಎಲ್ಲರೂ ಕಲ್ಪನೆ ಮಾಡಕ್ ಆಗಲ್ಲ. ಈಗ ನಿಮಗೊಂದು ಮಿಡ್ಲ್ ಕ್ಲಾಸು ಸಾಮಾನ್ಯ ಜನ ಆ ತರದ್ದು ಅವ್ರ ಕೈಯಲ್ಲಿ ಸಾಧ್ಯತೆಗಳಾಗ ಅಂತದನ್ನ ನಾವೇನಾದ್ರು ಮಾಡಿ ತೋರಿಸಿದ್ರೆ ನನಗೂ ಮಾಡ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಈ ತರ ಮಾಡಿರ್ಬೇಕಿತ್ತನ್ನೋರು ಅನ್ಸುತ್ತೆ. ಹಾಗಾಗಿ ಎಲ್ಲರಿಗೂ ಎಟುಕೋ ಅಂತ ಸಿನಿಮಾ. ಅವೆಲ್ಲವನ್ನು ಮೀರಿ ಯಾಕೆ ಹೇಳಿದೆ ಅಂದ್ರೆ, ನಿಮ್ಗೆ ಅವಾಗ್ಲೇ ಹೇಳಿದೆ, ಒಬ್ಬ ವ್ಯಕ್ತಿಯ ಛಲ, ಒಂದು ಹೋರಾಟ ಅನ್ನೋದು ಯಾರ್ಯಾರಲ್ಲಿ ಇರುತ್ತೋ, ಅಂದ್ರೆ ಹೋರಾಟ ಅಂತ ಅಂದ್ಕೊಳ್ಳೆ ನಾನು ಇದ್ದಕ್ಕಿದ್ದಂಗೆ ದೊಡ್ಡ ಲೀಡರ್ ಆಗ್ಬೇಕು ಅನ್ನೋದು ಬರೀ ಹೋರಾಟ ಅಲ್ಲ. ನಿಮ್ಗೊಂದು ಸಣ್ಣ ಕನ್ಸುಗಳೇ ನಿಮ್ಗೆ ಸಾಕು. ಈಗ ನಮ್ ಟ್ರೈಲರ್ ಅಲ್ಲೇ ಹೇಳಿದೀವಿ, ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದೀನಿ, ಎಷ್ಟೇ ಕಷ್ಟ ಆದ್ರೂ ತಗೊಳ್ಳದೆ ಬಿಡಲ್ಲ ಅಂತ. ಅದು ಕೂಡ ಅವನಿಗೆ ಅದು ದೊಡ್ಡ ಕನ್ಸು ಅವ್ದು ಹೀರೋಗೆ. ಇನ್ ಕೆಲವರು 1000 ಎಕರೆ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲದೆ ಇರ್ಬೋದು, ಬಟ್ ಪ್ರತಿಯೊಬ್ಬನಿಗೂ ಅಷ್ಟೇ ಅದೊಂದು ಅವನ ಒಂದೇ ಒಂದು ಕನ್ಸಿರುತ್ತೆ. ಈಗ ಎಲ್ಲರೂ ಕೂಡ ದುಡ್ಡು ಇದಾಗಕ್ಕಾಗಲ್ಲ. ಈಗ ನಮ್ ತಂದೆ ತಾಯಿ ಎಲ್ಲ ಏನ್ ದುಡ್ಡು ಇದಾಗಿಲ್ಲ, ಹಾಗಂತ ಹೇಳಿ ಅವ್ರ ಯಾರು ಹೋರಾಟ ಅಲ್ವಾ. ಅವ್ರ ಬದುಕು ಇಡೀ ಆ ಒಂದು ಕುಟುಂಬ ಕಟ್ಟಿ, ಮಕ್ಕಳನ್ನ ಬೆಳೆಸಿ ಓದಿಸಿ ಇಲ್ಲಿ ತನಕ ನಮ್ಗೆ ತಂದಿರೋದೇ ಅವ್ರದ್ದೊಂದು ದೊಡ್ಡ ಹೋರಾಟ. ಮಕ್ಕಳೆಲ್ಲೂ ಕೆಟ್ಟು ಹೋಗ್ದಿದ್ದಂಗೆ, ಕೆಟ್ಟ ದಾರಿಗೆ ಹೋಗ್ದಿದ್ದಂಗೆ. ನಮ್ಮಲ್ಲಿ ಇವತ್ತು ಹೋರಾಟ ಇತ್ತು, ಏನೋ ಒಂದು ಸಿನಿಮಾ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅಂತ ಛಲ ಬರ್ಸಿದಾರಲ್ಲ, ಅದೇ ಒಂದು ಸಾಧ್ಯ. ಅದೇ ತರ ಪ್ರತಿಯೊಬ್ರು ತಂದೆ ತಾಯಿ ಮಾಡಿರ್ತಾರೆ, ಅಥವಾ ಪ್ರತಿಯೊಬ್ಬನಿಗೂ ಒಂದು ಸಣ್ಣದೇನೇ ಇರುತ್ತೆ. ಅದೇ ಒಂದು ಜೀವನದ ಮೇನ್ ಆಂಬಿಷನ್ ಆಗಿರುತ್ತೆ. ಆ ತರದ್ದು ಎಲ್ಲರಿಗೂ ಕೈಗೆಟುಕುವಂತ ಕನಸು, ಕೈಗೆಟುಕುವಂತ ಹೋರಾಟ. ಎಲ್ಲರೂ ಸಿನಿಮಾ ನೋಡ್ತಾ ಇದ್ರೆ ಇದು ನಾನು ನಿಮ್ಮ ಒಂದು 2.5 ಗಂಟೆ ಅದು ಪಿಕ್ಚರ್ ಅಂತ ನಿಮ್ಗೆ ಖಂಡಿತವಾಗೂ ಅನ್ಸಲ್ಲ. ಎದುರುಗಡೆಗೆ ಒಂದು ಬದುಕು, ಅದನ್ನ ಕಮರ್ಷಿಯಲ್ ಆಗಿ ಹೇಳಿದ್ವಿ ತುಂಬಾ. ನಿಮಗೊಂದು ನೇಟಿವಿಟಿ ಸಿನಿಮಾನ ಪ್ಯೂರ್ಲಿ ಕಮರ್ಷಿಯಲ್ ಜಾನರ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಓಕೆ, ಈಗ ಕೆರೆಬೇಟೆ ಅನ್ನೋದು ಒಂದು ಮೀನು ಹಿಡಿಯುವಂತ ಒಂದು ಸಂಪ್ರದಾಯ. ಅದು ಸಮುದಾಯಕ್ಕೆ ಸೇರಿದ ಯಾವ ನೀನ್ ಆ ತರದ್ದೇನಿಲ್ಲ. ಯಾಕಾಗತ್ತೆ, ಈಗ ಕೆರೆಬೇಟೆ ಅನ್ನೋದು ನಾವು ಬರೀ ಮಲ್ನಾಡ, ನೀವು ಮೊನ್ನೆ ರಾಯಚೂರಿಂದ ಅಲ್ಲೂ ಇದೆ ಕೆರೆಬೇಟೆ, ಬೆಂಗಳೂರು ಸುತ್ತಮುತ್ತದಲ್ಲೂ ಕೆರೆಬೇಟೆ ಇದೆ. ವಿಧಾನಗಳು ಬೇರೆ ಅಷ್ಟೇ, ಹೇಳೋ ಪದಗಳು ಬೇರೆ. ಈಗ ಯಾರ್ಯಾರು ಮೀನ್ ತಿಂತಾರೆ ಪ್ರತಿಯೊಬ್ರು ಕೂಡ ನಿಮಗೆ ಗೊತ್ತಿರುತ್ತೆ, ಎಲ್ಲೆಲ್ಲಿ ಈಗ ಕೆರೆ ಇದ್ದಲ್ಲಿ ಕೆರೆಯಲ್ಲಿ ಮಾಡ್ತಾರೆ. ಇನ್ ಕೆಲವರು ಸಣ್ಣ ಹೊಂಡ ಅಂತ ಮಾಡ್ತಾರಲ್ಲ, ಹೊಂಡದಲ್ಲಿ ಮೀನ್ ಹಿಡಿದ್ರೆ ಹೊಂಡ ಹಿಡಿತಾರೆ, ಹೊಳೆ ಇದ್ದರು ಹೊಳೆಯಲ್ಲಿ ಹಿಡಿತಾರೆ, ಡ್ಯಾಮ್ ಇದ್ದರು ಡ್ಯಾಮ್ ಅಲ್ಲಿ ಹಿಡಿತಾರೆ, ಚಾನಲ್ ಇದ್ದರು ಚಾನಲ್ ಅಲ್ಲಿ ಮೀನ್ ಹಿಡಿತಾರೆ. ಅದೇ ತರನೇ ಮೀನ್ ಹಿಡಿಯೋಂತ ಸಂಭವ. ಇಲ್ಲಿ ನಮ್ ಸಿನಿಮಾದಲ್ಲಿ ಏನಾದ್ರು ಕೂಣಿ ಹಾಕಿ ಹಿಡಿಯೋಂಥದ್ದು. ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಹೋಗಲ್ಲ. ಕೆರೆಬೇಟೆ ಅನ್ನೋದು ಸಿನಿಮಾದ ಮೈನ್ ಒಂದು ಥೀಮ್, ಅದ್ರ ಸುತ್ತ ಇರುತ್ತೆ. ಕೆರೆಬೇಟೆನ ಟೈಟ್ಲು ಬಿಟ್ಟು ನಾವೆಲ್ಲೂ ಆಚೆ ಹೋಗಿಲ್ಲ. ಹಾಗಂತ ಹೇಳಿ ಇಡೀ ಸಿನಿಮಾ ಕೆರೆಬೇಟೆ. ಯಾವತ್ತೂ ನಿಮ್ಗೊಂದು ಹೇಳಿದೆ, ಯಾವ್ದೋ ಒಂದು ದೀಪಾವಳಿ ಹಬ್ಬ ಅಂತಂದ್ರೆ ವರ್ಷಿಡೀ ದೀಪಾವಳಿ ಇರಲ್ಲ. ಈ ವರ್ಷಕ್ಕೆ ಬರೋದು 2-3 ದಿವಸ. ಆ 2-3 ದಿವಸ ಬಂದ್ರು ಅದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಸಂಭ್ರಮ ಇರುತ್ತಲ್ಲ, ಆ ಸಂಭ್ರಮ ಕೆರೆಬೇಟೆಯಲ್ಲಿ ಇರುತ್ತೆ. ಹಾಗೆ. ಓಕೆ, ಈಗ ನಿಮ್ಮ ಪಾತ್ರದ ಹೆಸರು ಏನು? ಸಿನಿಮಾದಲ್ಲಿ ನೀವು ಏನ್ ಮಾಡ್ತೀರಿ? ನಾಗ ಅಂತ. ಏನ್ ಮಾಡ್ತೀರಿ? ನಾನು ಸುಮಾರಷ್ಟು ನಿಜ ಜೀವನದಲ್ಲಿ ಹಿಂಗ್ ಸುಮಾರು ಉದ್ಯೋಗ ಮಾಡಿದ್ವಿ. ಅದೇ ತರ ಅಲ್ಲೂ ಕೂಡ ಸುಮಾರು ಉದ್ಯೋಗ ಆಗುತ್ತೆ. ಇಲ್ಲೂ ಕೂಡ ಬದುಕಿಗೋಸ್ಕರ ಉದ್ಯೋಗ, ಅಲ್ಲೂ ಕೂಡ ಪಾತ್ರದೊಳಗಡೆ ಅಲ್ಲೊಂದು ಬದುಕು. ಇಲ್ಲಿ ಸಿನಿಮಾ ಇದಾಗಬೇಕು, ಇನ್ನೊಂದಾಗಬೇಕು, ಸಾಲ ತೀರಿಸ್ಬೇಕು ಅನ್ನೋದು ಇಲ್ಲೊಂದು ಉದ್ಯೋಗ. ಅಲ್ಲಿ ಆ ಒಂದು ಪಾತ್ರದೊಳಗಡೆಗೆ ನಾ ಹೇಳಿದ್ನಲ್ಲ ನಿಮ್ಗೆ, ಹೋರಾಟ, ಬದುಕು, ಛಲ, ಕನ್ಸು, ಆಮೇಲೆ ಪ್ರೀತಿ, ಪ್ರೇಮ ಎಲ್ಲದೂ ಇದೆ ಸಿನಿಮಾದಲ್ಲಿ. ನಿಮ್ಗೆ ಟ್ರೈಲರ್ ನೋಡಿದಾಗ್ಲೇ ಗೊತ್ತಾಗುತ್ತೆ. ದ್ವೇಷ, ಹಠ, ಅಸೂಯೆ ಎಲ್ಲವೂ ತುಂಬಿರುವಂತದ್ದು. ಅದು ಯಾವ್ದು ಸಿನಿಮಾ ಏನ್ ಗೊತ್ತಾ, ನಿಷಿದ್ಧ ಅಲ್ಲ. ಎಲ್ಲರ ಮನುಷ್ಯನ ಬದುಕಲ್ಲೂ ಇದಾವೆ. ಯಾವ ಮನುಷ್ಯನಲ್ಲಿ, ಎಲ್ಲರ ಮನುಷ್ಯನಲ್ಲೂ ಅಷ್ಟೇ ಹಠ, ಪ್ರೀತಿ, ಕಾಮ, ಕ್ರೋಧ, ಮದ, ಮತ್ಸರ, ಛಲ ಎಲ್ಲವೂ ಯಾರಲ್ಲಿ ಇಲ್ಲ ಹೇಳಿ. ಅವೆಲ್ಲವೂ ಕೂಡ ನಮ್ಮ ನಾಯಕ ಅಂತ ಅಂದ್ಕೊಳ್ಳೆ, ನಾಯಕನಲ್ಲಿ ಅವ ಮಾತ್ರ ಒಳ್ಳೆಯವನಾಗಿರುವ ಏನು ಇಲ್ವಲ್ಲ, ಅವನಲ್ಲೂ ಕೆಟ್ಟದ್ದು ಅನ್ನೋದಿದೆ, ಎಲ್ಲದೂ ಇದೆ. ಈಗ ಯಾವುದೇ ಒಂದು ದೊಡ್ಡ ಸ್ಟಾರ್ ಅಂತ ಅನ್ಕೊಳ್ಳಿ, ಸಿನಿಮಾದಲ್ಲಿ ಮಾತ್ರ ನಾಯಕ, ಹಿಂದ್ಗಡೆನೇ ಏನಾದ್ರು ಇದ್ದೇ ಇರುತ್ತಲ್ವಾ.
ನಮ್ಮ ಹಿಂದ್ಗಡೆ ಕಥೆನೇ ಇಲ್ಲ, ಮುಂದ್ಗಡೆಗೆ ಎಲ್ಲ ತೋರಿಸ್ಬಿಟ್ಟಿದ್ವಿ. ಒಬ್ಬ ನಾಯಕ ಇವನ್ ಸಿನಿಮಾದ, ಹೌದು, ಆದ್ರೆ ಇವನ ಹತ್ರ ಎಲ್ಲವೂ ಇವು ಗುಣಗಳು ಇದೆ. ಈಗ ನೀವು ನೋಡಿರ್ಬೋದು, ಬಿಡಿ ಇಡೀ ಸಿನಿಮಾದಲ್ಲಿ ನಾನು ಕೈಯೇ ಬಿಡಲ್ಲ ಹೆಚ್ಚು ಕಡಿಮೆ. ಆ ಬಿಡಿ ಯಾಕೆ ಅದನ್ನ ಹೇಳ್ತಿರೋದು, ನಂದು ಎಣ್ಣೆ ಬೀಡಿ ಇವೆಲ್ಲವೂ ಇದೆ. ಇವೆಲ್ಲವೂ ಇದ್ರೂ ಕೂಡ ಯಾವ್ದೋ ಒಂದು ದುರಭ್ಯಾಸ ಮಾಡಿದ್ಕೊಳ್ಳಿ ಕೆಟ್ಟವನು ಅಂತ ಅಲ್ಲ. ನಿಜವಾದ ಕೆಟ್ಟವನು ಯಾರು? ಮನಸ್ಸಿಂದ ಇನ್ನೊಬ್ಬನ ಬಗ್ಗೆ ಅತ್ಯಂತ ದ್ವೇಷ ಮಾಡೋನು, ಎದುರುಗಡೆಗೊಂದು ಹಿಂದೊಂದು ಮಾಡೋನು, ಅವರು ನಿಜವಾದ ಕೆಟ್ಟವರು. ಕೆಟ್ಟ ಅಭ್ಯಾಸ ಮಾಡಿದ ಕೂಡಲೇ ಯಾವಾಗ್ಲೇ ಯಾರು ಕೇಳಿದ್ರಲ್ಲಿ ಬೀಡಿ ಸಿಗರೇಟು ಇವನ್ನೆಲ್ಲ ತುಂಬಾ ತೋರಿಸಿದ್ರಲ್ಲ ಸಿನಿಮಾದಲ್ಲಿ. ಅದು ಏನ್ ಗೊತ್ತಾ, ಅದೆಲ್ಲವೂ ಈಗ ನಿಮ್ಗೊಂದು ಒಳ್ಳೇದ್ ಹೇಳ್ಬೇಕು ಅಂತಂದ್ರೆ ಕೆಟ್ಟದ್ ತೋರ್ಸೇ ಹೇಳ್ಬೇಕು. ಈಗ ಮಕ್ಕಳಿಗೆ ಇದು ಬೆಂಕಿ ಅಂತ ಅಂದ್ರೆ ಅವ್ನಿಗೆ ಗೊತ್ತಾಗಲ್ಲ. ಅದ್ ಸುಡುತ್ಕೊಳೋ ಬೆಂಕಿ ಅಂದ್ರೆ ಗೊತ್ತಾಗಲ್ಲ. ಕೈಯನ್ನು ಹೋಗಿ ನಿಧಾನ ಶಾಕ್ ಹತ್ತರ ಹಿಂಗಿಟ್ಟು ಇದು ನೋಡು ಸುಡುತ್ತೆ ಬೆಂಕಿ ಅಂತ ಅಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ. ಅದೇ ತರ ಕೆಟ್ಟದ್ದು ತೋರಿಸಿ ಒಳ್ಳೇದ್ ಹೇಳಿದಾಗ ಇವು ಕೆಟ್ಟದ್ದು ಒಳ್ಳೇದು ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಅದನ್ನ ನಾಯಕನ ಮುಖಾಂತರ ಇದು ಕೆಟ್ಟದ್ದು ಒಳ್ಳೇದು ಅಂತ ಅವನೇ ಹೇಳಿದ್ರೆ ಅದು ಬೇಗ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಟ್ರೈಲರ್ ನೋಡಿದಾಗ ನಿಮ್ಗೆ ಅದೆಲ್ಲವೂ ಜಸ್ಟಿಫಿಕೇಶನ್ ಸಿನಿಮಾದಲ್ಲಿ ಸಿಗುತ್ತೆ. ಓಕೆ, ಈಗ ನಿಮ್ಮ ಪಾತ್ರ ನಾಗ ಪಾತ್ರ ಬಿಟ್ಟು ಬೇರೆ ಪಾತ್ರಗಳ ಬಗ್ಗೆ, ಒಂದು ಇಂಪಾರ್ಟೆಂಟ್ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇದಾರೆ ಇಲ್ಲಿ ನೋಡಿ. ನಮ್ಮ ಹೀರೋಯಿನ್ ಪಾತ್ರ ಇಂಪಾರ್ಟೆಂಟು, ದೇಶಪಾಂಡೆ ಪಾತ್ರ ಇಂಪಾರ್ಟೆಂಟು, ಸಂಪತ್ ಪಾತ್ರ ಇಂಪಾರ್ಟೆಂಟು, ಹರಿಣಿ ಅವ್ರ ಪಾತ್ರ ಇಂಪಾರ್ಟೆಂಟು. ಅದಾದ್ಮೇಲೆ ಶೇಖರ್ ಅಂತ ಒಬ್ರು ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಆಗಿದ್ರು, ಅವರೊಂದು ಪಾತ್ರ ಮಾಡಿದ್ದಾರೆ, ಅದು ಇಂಪಾರ್ಟೆಂಟು. ರಾಕೇಶ್ ಪೂಜೆ ಅಂದ್ರೆ ಎಲ್ಲವೂ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಏನ್ ಗೊತ್ತಾ, ಹೀರೋ ಒಂದು ಇದು ಅವನು ಸುತ್ತ ಇವೆಲ್ಲ ಪಾತ್ರಗಳು ಕನೆಕ್ಟ್ ಆಗ್ತಾ ಇರುತ್ತೆ. ಎಲ್ಲವೂ ಯಾವುದೂ ಕೂಡ ನಿಮ್ಗೆ ಇಡೀ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕ ಒಂದು ಚಿಕ್ಕ ಪಾತ್ರ ಬಂದೋದ್ರು ಇವನ್ ಎಂತಕ್ ಬಂದೋದ ಅಂತ ನೀವು ಯಾರು ಕೇಳಂಗಿಲ್ಲ. ಅದು ಎಲ್ಲೋ ಒಂದ್ ಕಡೆ ನಾವು ಅದನ್ನ ಬಗ್ಗೆ ಅವ್ನು ಯಾರು ಏನು ಅನ್ನೋ ಜಸ್ಟಿಫಿಕೇಶನ್ ಕೊಟ್ಟಿರ್ತೀವಿ. ಹಾಗಂತ ಸುಮ್ನೆನೂ ಕೊಡಲ್ಲ. ಕತೆ ಒಳಗೆ ಅವ್ರೆಲ್ಲರೂ ಟ್ರಾವೆಲ್ ಆಗಿರ್ತಾರೆ. ಓಕೆ, ಈಗ ಎಲ್ಲ ಸಿನಿಮಾದಲ್ಲಿ ಹೀರೋಯಿನ್ ಬರ್ತಾರೆ, ಒಂದು ಸಾಂಗ್ ಬರ್ತಾರೆ, ಒಂದು ಲವ್ ಪೋರ್ಷನ್ ಇದೆ, ಎಕ್ಸಿಟ್ ಆಗ್ತಾರೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಇಡೀ ಸಿನಿಮಾದಲ್ಲಿ ಹೇಳಿದ್ನಲ್ಲ, ಅವಳು ಕೂಡ ಈಗ ಹೀರೋ ಜೊತೆಗೆ ಪ್ಯಾರಲಲ್ ಆಗಿ ಪ್ರತಿಯೊಂದು ಕಡೆನೂ ಹೋಗ್ತಾರೆ. ಈಗ ಹೀರೋ ಅಂತಂದಾಗ ಒಂದ್ ಸ್ವಲ್ಪ ವಿಜೃಂಭಣೆ ಈ ತರದಲ್ಲೇ ಇರುತ್ತೆ. ಆ ವಿಜೃಂಭಣೆ ಜಾಗದಲ್ಲಿ ಒಂದು ಸ್ವಲ್ಪ ಡೌನ್ ಬಿಟ್ರೆ ಉಳಿದ ಎಲ್ಲಾ ಕಡೆನೂ ಆಸ್ ಎ ಕಥೆ ಒಳಗಡೆ ಅವಳು ಎಲ್ಲಾ ಕಡೆನೂ ನಾಯಕಿ ಪಾತ್ರ ಇರುತ್ತೆ. ಅದು ಕೂಡ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಪಾತ್ರನೇ. ಓಕೆ, ಕೊನೆಯದಾಗಿ ಕೆರೆಬೇಟೆ ನೋಡಕ್ಕೆ ಪ್ರೇಕ್ಷಕರು ಯಾಕೆ ಬರಬೇಕು ನಿಮ್ ಪ್ರಕಾರ? ಅದನ್ನ ನನಗೂ ಕೂಡ ಯಾವತ್ತೂ ಡೌಟೇ. ಆದ್ರೆ ಹೇಳ್ತಿದ್ದೀನಿ, ಈ ಸಿನಿಮಾನ ನನಗೆ ಯಾವತ್ತೂ ಏನ್ ಗೊತ್ತಾ ಸರ್, ಗೆಲುವು ಅನ್ನೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಮುಂಚೆನೆ ಗೆಲುವು ಅನ್ನೋದು. ಈಗ ಏನಂದ್ರೆ ಒಂದೊಂದು ಕಂಟೆಂಟ್ ಬಿಡ್ತೀವಿ, ಆ ಕಂಟೆಂಟ್ಗಳು ಜನಕ್ಕೆ ಎಲ್ಲರಿಗೂ ಇಷ್ಟಪಡ್ಸಕ್ ಆಗಲ್ಲ. 100 ಜನ ನೋಡೋದ್ರಲ್ಲಿ ಒಂದು 70 ಜನ ಈ ಚೆನ್ನಾಗಿ ಮಾಡಿದಿರಿ, ಸೂಪರ್ ಕಣ, ಈಗ ಎಕ್ಸ್ಟ್ರಾರ್ಡಿನರಿ, ಇವು ಎಲ್ಲರನ್ನೂ ಒಪ್ಸ್ಬಿಡೋದು. ಈಗ ಮೀಡಿಯಾದವ್ರು ಇರ್ಬೋದು ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರು ಇರ್ಬೋದು, ಅವ್ರನ್ನ ಒಪ್ಸೋದು ನಿಮ್ಗೆ ಭಾರಿ ಕಷ್ಟ. ಅವರು ಕೂಡ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗೂ ನಮ್ಮ ಜನ ಅಂತೂ ಚೆನ್ನಾಗಿರುವಂತ ವಿಚಾರನ ಖಂಡಿತವಾಗೂ ಇಷ್ಟಪಡ್ತಾರೆ. ಈ ಸಿನಿಮಾ ನಾವು ಬಿಟ್ಟಿರುವಂತ ಕಂಟೆಂಟೇ ಅವ್ರೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಟ್ರೈಲರು, ಟೀಸರು, ಸಾಂಗು, ಇನ್ನೊಂದು ಬರೀ ಇಷ್ಟ ಅಂತ ನಾನು ಅವಾಗ್ಲೇ ಹೇಳಿದೆ ಸರ್, ನಿಮ್ಗೆ ಇಷ್ಟ ಅಂತಂದ್ರೆ ಯಾರು ಬರಲ್ಲ. ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಜನ ಬರ್ತಾರೆ. ಆ ತುಂಬಾ ಚೆನ್ನಾಗಿದೆ ಅಂತ ಟ್ರೈಲರು, ಟೀಸರ್ ಅಲ್ಲಿ ಅವ್ರಿಗೆ ಅನ್ಸಿದ್ರೆ ಸಿನಿಮಾ ನಾವೊಂದು ಇದು ಮಾಡಿದೀವಿ. ನಿಮ್ಗೆಲ್ಲಾ ಪಿಕ್ಚರ್ಗಳಲ್ಲೂ ಅಥವಾ ಕೆಲವು ಪಿಕ್ಚರ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲದನ್ನು ತೋರಿಸ್ಬಿಡ್ಬೇಕು ಅಂತ ಹೇಳಿ ಟ್ರೈಲರ್ ಅಲ್ಲೇ ತೋರಿಸ್ಬಿಡ್ತಾರೆ. ತುಂಬಾ ನಾವು ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಟ್ರೈಲರ್ ಟೀಸರ್ ಅಲ್ಲಿ ದಿ ಬೆಸ್ಟ್ ಏನೂ ತೋರಿಸೇ ಇಲ್ಲ. ಯಾಕೆ ತೋರಿಸಿಲ್ಲ ಅಂದ್ರೆ ಸಿನಿಮಾದಲ್ಲಿ ಮತ್ತೆ ಜೊಳ್ಳಾಗಬಾರ್ದು ಅಂತ ಸುಮ್ನೆ ಜಲಕ್ ಮಾತ್ರ ತೋರಿಸಿದ್ರು. ಸಿನಿಮಾ ಡೈಲಾಗ್ ಗಳೆಲ್ಲ ನೀವು ಕೇಳಿದ್ರಲ್ಲ, ಅವೆಲ್ಲವೂ ಕೂಡ ಸಣ್ಣ ಡೈಲಾಗ್ ಇದ್ರದ್ದಷ್ಟೇ. ಇನ್ನು ಮೇನ್ ಬೇಕಾದಂತ ಪೋರ್ಷನ್ ಅಲ್ಲಿದೆ. ಯಾಕಂದ್ರೆ ಇಲ್ಲಿ ಜೋರಾಗಿದ್ದು ಅಲ್ಲಿ ಜೊಳ್ಳಾಗಬಾರ್ದು, ಇಲ್ಲಿ ಸಾಧಾರಣವಾಗಿ ಅನ್ಸ್ಬೇಕು. ಬಟ್ ಅದೇ ಸಾಧಾರಣ ಅಂತ ನಾವು ಅನ್ಕೊಂಡಿದ್ದೆ ಜನಕ್ಕೆ ಇಷ್ಟ ಆಯ್ತು. ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನೇನು ಬರ್ಬೇಕು ಅನ್ನೋದು ಏನೂ ಇಲ್ಲ. ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗೂ ಬರ್ತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಸರ್, ಅಷ್ಟೇ. ಇನ್ನೇನು ಜನಗಳಿಗೆ ಅಯ್ಯೋ ಸರ್ ಕಷ್ಟಪಟ್ಟಿದೀವಿ, ಗೋಳಾಡಿದೀವಿ, ನನ್ನ ಸಿನಿಮಾ ಬಂದು ನೋಡು. ಖಂಡಿತ ಯಾರು ಗೋಳಾಟಕ್ಕೂ ಯಾರು ಕೂಡ 2.5 ಗಂಟೆ ಅವ್ರಿಗೂ ಕಷ್ಟಪಟ್ಟ ಟೈಮನ್ನ, ಅವ್ರಿಗಿರೋ ವ್ಯಾಲ್ಯೂಬಲ್ ಟೈಮನ್ನ ಹಾಳು ಮಾಡ್ಕೊಳಕ್ ರೆಡಿ ಇಲ್ಲ. ಈ ಸಿನಿಮಾ ನಂಗೆ ನೋಡೋದ್ರಿಂದ ವರ್ತ್ ಇದೆ. ಈ ಸಿನಿಮಾ ನಂಗೆ ಖಂಡಿತ ಖುಷಿ ಕೊಡುತ್ತೆ. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದ, ಈ ಸಿನಿಮಾ ಚೆನ್ನಾಗಿದೆಯಂತೆ, ಸಾಕಾಗಿದೆ ನೋಡು ಅಂತ ಹೇಳಿದ್ರೆ ಮಾತ್ರ ನೋಡ್ತಾರೆ. ಬಿಟ್ರೆ ನೀವು ಯಾವ ಕಣ್ಣೀರಿಗೂ ಯಾರಿಗೂ ಎಲ್ಲರ ಜೀವನದಲ್ಲೂ ಕಣ್ಣೀರಿದೆ. ಯಾರಿಗೆ ಕಣ್ಣೀರು? ನಾನು ಅದಕ್ಕಾಗಿ ಯಾರು ಗೋಳಾಟಕ್ಕೆ ಕೇಳಿದ್ರೆ ಗೋಳಾಟದ ಕಥೆನೇ ಕೇಳ್ಬೇಡಿ ಅಂತೀನಿ. ಗೋಳಾಟ ಯಾರು ಬದುಕಲ್ಲಿ ಇಲ್ಲ ಹೇಳಿ? ನಿನ್ನೆ ಅಂಬಾನಿಯವರೇ ಮಗ ಒಂದು ಹೇಳೋ ಅಷ್ಟೊತ್ತಿಗೆ ಕಣ್ಣೀರ್ ಹಾಕಿಲ್ವಾ? ನನ್ನಂತೂ ಕೂತ್ ಅದನ್ನ ವಿಡಿಯೋ ನೋಡ್ತಾ ನಾನು ಕೂಡ ಅಯ್ಯಪ್ಪ ಎಷ್ಟು ಇವ್ನು ಫೀಲ್ ಮಾಡ್ತಾರೆ, ಅದ್ರಲ್ಲಿ ಎಷ್ಟು ಸತ್ಯ ಇದೆ. ಅವ್ರು ಹೇಳೋದ ಹುಡುಗ ಅವ್ರ ಮಗ ಮಾತಾಡೋ ಅಷ್ಟೊತ್ತಿಗೆ ನಾನು ಹೇಳೋದು ಎಷ್ಟು ಲಕ್ಷ ಕೋಟಿಗಿಲ್ಲ ಅವ್ರು. ಹಂಗಿದ್ದಾಗ ಅವರೆಲ್ಲೂ ಕಣ್ಣೀರಿದೆ ಅಂತ ಅಂದಾಗ ಯಾರು ಗೋಳಾಟ ಎಲ್ಲರ ಲೈಫಲ್ಲೂ ಇದೆ. ಹಾಗಾಗಿ ಯಾವ ಗೋಳಾಟನೂ ಹೇಳ್ತಿಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಖಂಡಿತ ಬನ್ನಿ ಸರ್. ಒಳ್ಳೆ ಸಿನಿಮಾ ಮಾಡಿದ್ವಿ, ನೀವು ಖಂಡಿತ ಖುಷಿ ಆಗುತ್ತೆ. ಓಕೆ, ನೀವು ಈಗ ನಿರ್ಮಾಪಕರಾಗಿದ್ದೀರಿ, ಹೌದು, ಆಮೇಲೆ ಆಕ್ಟರ್ ಎಲ್ಲ ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಹೌದು. ಅದಕ್ಕೊಂದು ಕೇಳ್ತಾ ಇದ್ದೀನಿ, ಇತ್ತೀಚೆಗೆ ಒಂದು ನಿರ್ಮಾಪಕ ಮತ್ತು ನಟನ ಮಧ್ಯೆ ಒಂದು ಏನೋ ಆ ಕಡೆ ಈ ಕಡೆ ಆಗುತ್ತೆ, ಅದ್ರ ಬಗ್ಗೆ ಏನು ಒಪಿನಿಯನ್ ಸರ್? ಒಂದೇ ಒಂದು ಮಾತಲ್ಲಿ ಹೇಳ್ತೀನಿ ಕ್ಲಿಯರ್ ಆಗಿ, 1-2 ಜನ ಸರಿ ಇಲ್ದಿರೋ ನಿರ್ಮಾಪಕರು ಉದಾಹರಣೆ ಸೈಡಿಗೆ ಇಟ್ಬಿಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಷ್ಟ ಜೀವಿ
ಅತ್ಯಂತ ಕನಿಷ್ಠ ಮಟ್ಟದ ಹೆಸರು ಬರೋದು, ಅತ್ಯಂತ ಹೆಚ್ಚು ಕಷ್ಟ ಸಿಗೋದು ನಿರ್ಮಾಪಕನಿಗೆ ಮಾತ್ರ. ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕನು ನಿರ್ಮಾಪಕಂದೇ ತುಂಬಾ ಅತ್ಯಂತ ಕಷ್ಟದ ಕೆಲಸ. ಅತ್ಯಂತ ಸಿನಿಮಾ ಸಕ್ಸಸ್ ಆದ್ರೆ ಲೀಸ್ಟ್ ಆಗಿ ಹೆಸರು ಬರೋದು ಅವನಿಗೆ. ಇನ್ನು ಅವನು ಎಷ್ಟೇ ಶ್ರದ್ಧೆ, ಇಲ್ಲಿ ಹೆಂಗ್ ಗೊತ್ತಾ ಸರ್, ಸಿನಿಮಾ ಶುರು ಆಗತ್ತೆ, ನಮ್ಮ ಸಿನಿಮಾದಲ್ಲಿ ಯಾರು ಹಂಗ್ ಮಾಡಿಲ್ಲ, ಸುಮ್ನೆ ನಾನು ಹೇಳಬಾರ್ದು. ನಮ್ಮ ಸಿನಿಮಾದಲ್ಲಿ ಎಲ್ಲಾ ಡಿಸೈಡ್ ಫ್ಯಾಕ್ಟರ್ ಮಾಡಿದೀವಿ, ಎಲ್ಲವೂ ಕೈ ಜೋಡಿಸಿದ್ದಾರೆ. ಎಷ್ಟೋ ಸಿನಿಮಾಗಳಲ್ಲಿ ನಿರ್ಮಾಪಕ ಅಡ್ವಾನ್ಸ್ ಕೊಡೋ ತನಕ ಎಲ್ಲ ಸರೆಂಡರ್. ಅಡ್ವಾನ್ಸ್ ಕೊಟ್ಟು ಒಂದು 30% ಆಯ್ತು ಅಂತಂದ್ರೆ ಅವ್ರಿಗೆ ಸರೆಂಡರ್. ಸತ್ಯವಾಗ್ಲೂ ಹಂಗೆ ಆಗೋದು. ನಮ್ಮ ಸಿನಿಮಾದಲ್ಲಿ ಆಗಿಲ್ಲ, ನಾನು ಖಂಡಿತವಾಗಿ ಇದು ಹೇಳ್ತಿಲ್ಲ. ನಿರ್ಮಾಪಕನ್ ಭಾರಿ ಕಷ್ಟ ಸರ್, ನಿಜವಾಗ್ಲೂ ಹೇಳ್ತೀನಿ. ಸಿನಿಮಾ ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರೆ ಇದ್ರಲ್ಲಿ ಗೆಲುವು ಅನ್ನೋದು ಬರೀ 1% ಇಲ್ಲ, 2% ಇಟ್ಕೊಳ್ಳಿ. ನಿಮ್ಗೆ ದುಡ್ಡು ಮಾಡ್ಬೇಕು ಅನ್ನೋ ಫ್ಯಾಷನ್ ಅಲ್ಲಿ ಯಾವ ಪ್ರೊಡ್ಯೂಸರು ಬರ್ತಿಲ್ಲ, ಹೆಸರು ಮಾಡ್ಬೇಕು ಅನ್ನೋ ಫ್ಯಾಷನ್ ಅಲ್ಲಿ ಬರ್ತಾ ಇರ್ಬೋದು. ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಇದರಲ್ಲಿ ಫ್ಯಾಷನ್ ಅಲ್ಲಿ ಬರ್ತಾ ಇರೋದು. ದುಡ್ಡು ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿಗೇನಕ್ಕೆ ಹಾಕ್ಬೇಕು ಸರ್? ಈ ಸಿನಿಮಾಕ್ಕೆ ಕೋಟಿ ಗಟ್ಟಲೆ ಹಾಕೋದನ್ನ ನೀವೆಲ್ಲೋ ಒಂದು ಜಾಗ ತಗೊಂಡ್ರು ಇನ್ನೊಂದು ಮಾಡಿದ್ರು ಸಿಗುತ್ತೆ. ನಿರ್ಮಾಪಕನಿಗೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗೇ ಇರ್ಬೇಕು ಸರ್. ನಾಳೆ ಇವತ್ತು ನಮ್ಮ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ನಾನು ಮಾಡಿದ್ದೀನಿ, ನಾಳೆ ಬೇರೆ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀನಿ ಅನ್ಕೊಳ್ಳಿ ಸಿನಿಮಾ, ನಾನು ಕೂಡ ಅವ್ರ ನಿರ್ಮಾಪಕರು ಅಷ್ಟೇ ಕೋಆಪರೇಟಿವ್ ಆಗಿರ್ಬೇಕು ಯಾರಿಗೇ ಆದ್ರೂ. ಇನ್ ಕೆಲವ್ರು ನಾ ಹೇಳಿದ್ನಲ್ಲ, ಅತ್ಯಂತ ತರಲೆಗಳು, ಅತ್ಯಂತ ಈಗೇನಂತಂದ್ರೆ ಒಬ್ಬ ನಿರ್ಮಾಪಕನ ಮೇನ್ ಏನ್ ಗೊತ್ತಾ, ಯಾರು ಬಂದು ಅವ್ನ ಮನೆ ಬಾಗ್ಲಿ ಸಿನಿಮಾ ಮಾಡಿ ಅಂತ ಕೇಳಿರ. ಬಟ್ ಅವ್ನು ಸಿನಿಮಾ ಮಾಡಿದ ನಿರ್ಮಾಪಕನ ಕೆಲಸ ಕೂಡ ಅವನು ಶ್ರದ್ಧೆಯಿಂದ ಮಾಡಿರ್ಬೇಕು. ಯಾರಿಗೂ ₹1 ದುಡ್ಡು ಕೊಡೋದನ್ನು ಅಲ್ಸ್ಬಾರ್ದು, ಗೋಳಾಡಿಸ್ದೆ ಅವನು ಕೊಟ್ಟಿರ್ಬೇಕು. ಅವಾಗ ಮಾತ್ರ ಅವ್ನು ಒಳ್ಳೆ ನಿರ್ಮಾಪಕ. ನಮ್ಮ ಸಿನಿಮಾದಲ್ಲಿ ಕೇಳಿಬೇಕಾದ್ರೆ ನಮ್ದು ಕೋಟಿಗಟ್ಟಲೆ ಬಜೆಟ್ ಹಾಕಿ ಮಾಡಿದ್ವಿ. ಯಾರಾದ್ರೂ ಒಂದು ಟೆಕ್ನಿಷಿಯನ್, ಒಬ್ಬ ವ್ಯಕ್ತಿ ಸಿನಿಮಾ ಮುಗಿದ್ಮೇಲೆ ನನಗೆ ₹1 ಯಾರು ನಂಗೆ ಫೋನ್ ಮಾಡೋದು ಇಟ್ಕೊಳ್ಳಲ್ಲ. ನನಗೆ 1000 ಕಷ್ಟ ಇದೆ, ನಾನು ಅವ್ರ ಮೇಲೆ ಹೇರಲ್ಲ ನನ್ನ ಕಷ್ಟನ. ಅವ್ರು ಯಾರು ನಂಗೆ ಸಿನಿಮಾ ಮಾಡಿ ಅಂತ ಕೇಳಿದ್ದಿರಲ್ಲ, ನಾನು ಮಾಡಿದ್ದೀನಿ, ಅವ್ರು ಕಷ್ಟಪಟ್ಟಿದ್ದಾರೆ, ನಾನು ಅವ್ರಿಗೆ ದುಡ್ಡು ಕೊಡ್ಬೇಕು. ಅಂತ ನಿರ್ಮಾಪಕನಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಗೋಳಾಡ್ಸೋನು, ಕೆಲ್ಸಗಾರರಿಗೆ ದುಡ್ಡು ಕೊಡದೆ ಇರೋರು, ಅವ್ರಿಗೆ ಹಾಳಾಗಿ ಹೋಗ್ಲಿ ಅವ್ರು ಅಷ್ಟು. ಆ ಥರದವ್ರು ಇದ್ದಾರೆ. ಬಟ್ ಕಷ್ಟಪಡೋ ಪ್ರೊಡ್ಯೂಸರ್ಗೆ ಯಾರು ಇದು ಮಾಡಬಾರ್ದು, ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಓಕೆ, ಈಗ ಏನಾಗಿದೆ ಅಂದ್ರೆ ಎಲ್ಲರಲ್ಲೂ ಒಂದು ಸಮಸ್ಯೆ ಇದೆ ಕನ್ನಡದಲ್ಲಿ. 200-300 ನೀವು ಕ್ವಶನ್ ಕೇಳಿಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳ್ತಿದ್ದೀನಿ ನಾನು ಏನಾದ್ರು. ಇಲ್ಲ 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 ಅಲ್ಲ, ಕರೆಕ್ಟ್ ಆಗಿ ಅನ್ಸ್ತೇನೆ ಸರ್. ಇಲ್ಲ ಇಲ್ಲ ಕರೆಕ್ಟ್. ನಮ್ಗೆ ಏನ್ ಗೊತ್ತಾ, ಸುಮಾರು ವಿಚಾರ ತಲೆ ತುಂಬಾ ಇರ್ತವಲ್ಲ, ಹಂಗಾಗಿ ಹಂಗೇನಾರು ಅನ್ಸಿದ್ರೆ ಹೇಳ್ಬಿಡಿ. ಇಲ್ಲ ಇಲ್ಲ ಇಲ್ಲ, ನಿಮ್ಮಂತ ಈಗ ಶ್ರಮಪಟ್ಟು ಸಿನಿಮಾ ಮಾಡಿದ್ರಿ, ನಿಮಗೆ ಒಂದು 5,000 ಇಂಪಾರ್ಟೆಂಟ್, 1,00,000 ಇಂಪಾರ್ಟೆಂಟ್. ಹಂಗಿರುವಾಗ 200-300 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿ ಸಲನೂ ಚೆನ್ನೈಗೆ ಹೋಗುವಂತ ಅನಿವಾರ್ಯತೆ ಹೌದು. ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ? ಈಗ ನೋಡಿ, ನೀವ್ ಹೇಳ್ತಿದ್ದಂಗೆ ಹೊಡ್ಬೇಕು. ಈಗ ನಾಡ್ದು ನಿಜವಾಗ್ಲೂ ಏನ್ ಗೊತ್ತಾಗಿದೆ, ಈಗ ನಾಡ್ದು ನಾನೇನೋ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀನಿ. ಈಗ ಶನಿವಾರ ನಂದಿನ ಸಿನಿಮಾ ಶನಿವಾರ ಹೊರಡ್ಬೇಕು ನಾನು ಫಸ್ಟ್ ಇಲ್ಲಿಂದ ಆರ್ಟಿಸ್ಟ್ ತಗೊಂಡು. ಅದೇನು ಅನ್ನೋದು ಗೊತ್ತಿಲ್ಲ ಸರ್, ಇವರೇ ಹೇಳ್ಬೇಕು. ಎಲ್ಲ ದೊಡ್ಡ ದೊಡ್ಡವರು ಯಜಮಾನ್ರು ಅಂತ ಕುತ್ಕೊಂಡಿದಾರಲ್ಲ, ಅದು ಯಾವ ಕಾಫಿ ಟೀ ಕುಡಿಯಕ್ಕೆ ಕುತ್ಕೊಂಡಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ. ಅವರೆಲ್ಲರೂ ನಿಜ ಅವ್ರ ಕೆಲಸ ಸರ್, ನಂದಲ್ಲ. ನನ್ನಂತವ್ರು 100 ಜನ ಇವತ್ತು ಸರ್ ಸಿನಿಮಾ ಇಂಡಸ್ಟ್ರಿ ಹೇಳ್ತೀನಿ ಕೇಳಿ, ಯಾವ ದೊಡ್ಡವರಿಂದನೂ ಅಲ್ಲ ಸರ್ ಸಿನಿಮಾ ಇರೋದು. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಕೂಡ ಒದ್ದಾಟ ಮಾಡೋದು. ಸಿನಿಮಾ ನಿಜವಾಗ್ಲೂ ಇಂಡಸ್ಟ್ರಿ ಉಳಿದಿರೋದು ಹೆಸರಿಗೆ ಮಾತ್ರ, ದೊಡ್ಡವ್ರು ಇದಲ್ಲ ಸರ್. ವರ್ಷಕ್ಕೆ ಅದೊಂದು 15-20 ಸಿನಿಮಾ ಬರ್ಬೋದು. ಇನ್ನು ಉಳಿದಂತ 200 ಸಿನಿಮಾದಿಂದ ಅಲ್ವಾ ಸರ್ ಎಲ್ಲರೂ ಊಟ ಮಾಡ್ತಿರೋದು, ಎಲ್ಲರಿಗೂ ಕಂಟೆಂಟ್ ಸಿಗ್ತಿರೋದು, ಎಲ್ಲರಿಗೂ ನ್ಯೂಸ್ ಸಿಗ್ತಾ ಇರೋದು. ಆ 175 ಜನ ಸೋಲೋದ್ರಿಂದ ತಾನೆ. ಕರೆಕ್ಟ್ ಅಲ್ಲ ಹೇಳಿ ಸರ್? ಆಗ ನಮ್ಮಲ್ಲಿ ಏನ್ ಗೊತ್ತಾ, ಇಲ್ಲಿ ಬರೀ ಗೆಲುವಿಗೆ ಮಾತ್ರ ಇಲ್ಲಿ ಬೆಲೆ ಬಿಟ್ರೆ, ನಿಮ್ಗೆ ಸೋತವನು ಯಾರು ಊರ್ ದಾಸಯ್ಯ ಅಂತಾನು ಯಾರು ಮಾತಾಡ್ಸೋರಿಲ್ಲ ಇಲ್ಲಿ. ಅದೇ ದೊಡ್ಡ ಸಮಸ್ಯೆ ಸರ್. ಒಂದು 175 ಸಿನಿಮಾ ಆಗೋದು, ಒಬ್ಬ ಆರ್ಟಿಸ್ಟಿಗೆ ಇರ್ಬೋದು, ಯಾರಿಗೇ ಇರ್ಬೋದು. ದೊಡ್ಡ ಸಿನಿಮಾಗಳು ಹೆಸರಿಗೆ, ದುಡ್ಡಿಗೆಲ್ಲ ಸಣ್ಣ ಸಿನಿಮಾಗಳೇ. ನೆನ್ಪಿಟ್ಕೊಳ್ಳಿ, ಯಾವ ದೊಡ್ಡ ಸಿನಿಮಾದಲ್ಲಿ ಎಷ್ಟು ಕೊಡ್ತಾರೆ, ಹಾ ಓಕೆ ಸರ್, ಆಗ್ಲಿ ಸರ್. ಸಣ್ಣ ಸಿನಿಮಾದ ಮತ್ತೆ ಇಷ್ಟೇ ಬೇಕು ನಂಗೆ, ಅದು ದುಡ್ಡಿಗಾಗಿ ಇಟ್ಕೊಂಡಿದ್ದಾರೆ. ಯಾರು ಕೂಡ ಒಬ್ಬ ಸೋಲ್ತಾ ಇದ್ದಾನೆ, ಗೋಳಾಡ್ತಿದ್ದಾನೆ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ. ಹಂಗಾಗಿ ನಾನು ಈ ಗೋಳಾಟದ ಕಥೆನೇ ಹೇಳಲ್ಲ. ಈ ದೊಡ್ಡವರು ಅನ್ನೋದು ಏನೇನು ಹೇಳಿದ್ರಲ್ಲ ನೀವು, UFO ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ತಾನೇ ನೀವು ಕೇಳಿದ್ದು, ಕ್ಯೂಬ್ ಬಗ್ಗೆ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಸರ್. ನನ್ನಂತವನಲ್ಲ, ನನಗೆ ಗೆಲುವು ಸಿಕ್ಕಿದ್ರೆ ಖಂಡಿತವಾಗೂ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಖಂಡಿತ ಮಾತಾಡೋ ಧೈರ್ಯ ಇದೆ, ಶಕ್ತಿ ಇದೆ, ತಾಕತ್ತು ಇದೆ ನಂಗೆ. ಅವೆಲ್ಲದ್ರ ಬಗ್ಗೆ ಮಾತಾಡೋ ಶಕ್ತಿ ಇದೆ. ಈ ಹಂತದಲ್ಲಿ ಏನ್ ಗೊತ್ತಾ ಸರ್, ಈಗ ನಾವ್ ಏನೇ ಮಾತಾಡಕ್ ಹೋದ್ರೆ ಅವನು ಅಷ್ಟಲ್ಲ ಮಾತಾಡಕ್ಕೆ ಅನ್ನೋದು ಜನಗಳಿಗಿಂತನೂ ಎದುರುಗಡೆಗಿದ್ದವ್ರಿಗಿರುತ್ತೆ. ಹಾಗಾಗಿ ಬೇಡ. ಓಕೆ, ಈಗ ನೋಡಿ, ಕೇರಳ ಫಿಲ್ಮ್ ಚೇಂಬರ್ ಅದರದ್ದೇ ಆದ ಅಪ್ಲೋಡ್ ಸಿಸ್ಟಮ್ ಎಲ್ಲ ಇದೆ. ಕೇರಳ ಇವತ್ತು OTT ಮಾಡಿದೆ, ಗವರ್ಮೆಂಟ್ OTT ಪ್ಲಾಟ್ಫಾರ್ಮ್ ಇದೆ. ನಮ್ಮಲ್ಲಿ ಯಾಕೆ ಚೇಂಬರ್ ಆ ಕೆಲಸಗಳನ್ನು ಇಷ್ಟು ವರ್ಷ ಆದ್ರೂ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಏನ್ ಸರ್, ಅದೇ ಮಾಡೋದಕ್ಕೆ ಅವ್ರಿಗೆ ಹೇಳಿದ್ನಲ್ಲ, ಪುರ್ಸತ್ತು ಅಂತ ಅಂದ್ರೆ ಅವ್ರಿಗೆ ಯಾರು ಸಣ್ಣ ಪುಟ್ಟ ಗಲಾಟೆ ಆದಾಗ ಇವ್ರಿಗೆ ಟಿವಿ ಚಾನಲ್ ಮಾತಾಡ್ಕೊಂಡೆ, ಹಂಗಲ್ಲ ಸರ್ ನಾನು ಹೇಳ್ತೀನಿ ಬುದ್ಧಿ. ಇದಕ್ಕಲ್ಲ ಸರ್, ಸಿನಿಮಾ ಇಂಡಸ್ಟ್ರಿಗೆ ನಿಜವಾದ ಏನ್ ಅವಶ್ಯಕತೆ ಇದೆ ಮಾಡ್ಕೊಡ್ಬೇಕು. ಬರೀ ಯಾವುದೋ ಒಂದು ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗೋಂಥದ್ದಲ್ಲ ಸರ್. ನಿಜವಾದ ತುಂಬಾ ಕಷ್ಟ ಸರ್. ನೀವು ಎಷ್ಟು ಜನ ನನ್ನ ಫ್ರೆಂಡ್ಸ್ ಪ್ರೊಡ್ಯೂಸ್ ಮಾಡಿದಾರೆ, ಎಷ್ಟೆಷ್ಟೆಲ್ಲ ಕಷ್ಟದಿಂದ ಮಾಡಿರ್ತಾರೆ ಸರ್. ಸಿನಿಮಾನ ದುಡ್ಡಿಗಾಗಿ ಮಾಡಿಲ್ಲ, ಎಷ್ಟೋ ಜನ ಒಂದು ಫ್ಯಾಷನಿಗಾಗಿ ಮಾಡಿದ್ದಾರೆ. ಆ ಫ್ಯಾಷನ್ ಉಳಿಸೋದಕ್ಕೆ ಇವರೆಲ್ಲರೂ ತಾನೆ. ಈಗ ಯಾರು ಸಿನಿಮಾ ಇಲ್ಲ, ಬರೀ ಒಂದು 5-10 ಸಿನಿಮಾ ಇದೆ ವರ್ಷಕ್ಕೆ. ಥಿಯೇಟರ್ ಅವ್ರಿಗೆ ಸಿನಿಮಾ ಸಿಗುತ್ತಾ? ಆಗಲ್ಲ.
ಮೀಡಿಯಾದವರಿಗೆ ಕಂಟೆಂಟ್ ಸಿಗುತ್ತಾ? ಆಗಲ್ಲ. ಹೊರಗಡೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತಾ? ಸಿಗಲ್ಲ. ಇಲ್ಲಿ ವರ್ಕರಿಗೆ ಕೆಲಸ ಸಿಗುತ್ತಾ? ಸಿಗಲ್ಲ. ಎಲ್ಲವೂ ಇಂಪಾರ್ಟೆಂಟ್ ಅಲ್ವಾ? ಎಲ್ಲರಿಗೂ ಏನು ಸಣ್ಣವನಿಂದ ಹಿಡಿದು ಎಲ್ಲರಿಗೂ ಅನುಕೂಲವಾಗಿ ಮಾಡ್ಬೇಕು. ಕ್ವಾಲಿಟಿ ಆಮೇಲೆ ಆಯ್ಕೆ. ಜಳ್ಳು ಸೈಡಿಗೆ ಹೋಗುತ್ತೆ, ಗಟ್ಟಿ ಕಾಳು ಉಳಿಯುತ್ತೆ. ನಾನು ಹೇಳೋದು ಜಳ್ಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಅದನ್ನ ಮಾಡೋ ಅಂತ ನಾವು ಅಷ್ಟೇ. ನಾನು ಕೂಡ ಚೇಂಬರ್ ಅಲ್ಲಿ ಇದಾಗಿದ್ದೀನಿ, ಏನು ಮೆಂಬರ್. ಹೋಗ್ತೀನಿ, ಓಟ್ ಹಾಕ್ತೀನಿ, ಬರ್ತೀನಿ. ಆ ಓಟನ್ನು ನಂಗೆ ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ ಸರ್. 20-25 ಜನ ಲಿಸ್ಟ್ ಇರ್ತಾರೆ. ಯಾರು ಏನು ಎಂತ ಅಂತ ಇರೋ 500 ಜನಕ್ಕೆ ನಾವು 25 ಜನಕ್ಕೆ ಓಟ್ ಹಾಕ್ತೀವಿ. ನಾನ್ ಮಾಡೋದು ಯಾಕೆ ಇದನ್ನ ಹೇಳಿದೆ, ನಾನ್ ಮಾಡೋದೇ ಎಲೆಕ್ಷನ್ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಕೆಲಸ ಮೇನ್ ನನ್ನ ಬಿಸ್ನೆಸ್. ಅಲ್ಲೂ 10 ಜನ ರಾಜಕಾರಣಿಗಳಲ್ಲಿ ನೋಡಿದ್ದೀನಿ. ಆದ್ರೆ ಇಲ್ಲಿ ಇರೋ ಅಂತ 500 ಜನಕ್ಕೊಬ್ಬನ ಮೆಂಬರ್ ಮಾಡೋಷ್ಟೊತ್ತಿಗೆ ಇಷ್ಟು ಜನಕ್ಕೆ ನೀವು ಓಟ್ ಯಾರಿಗೆ ಹಾಕ್ಬೇಕು? ಯಾರಿಗೆ ಹಾಕ್ಬೇಕು? ನಿಮಗೆ ಪರಿಚಯ ಇದ್ದವನು, ನಿಮಗೆ ಇಂಡಿವಿಜುವಲ್ ಗೊತ್ತಿದ್ದವನು, ಇವನೇನೋ ಒಂದು ಮಾಡ್ತಾನೆ ಅನ್ನೋನು ನೀವು ಓಟ್ ಹಾಕಂತ ಗೊತ್ತಿರ್ತೀವನು. ಈಗ MLA ಎಲೆಕ್ಷನ್ 4 ಜನ ನಿಂತಿದ್ದಾರೆ, 5 ಜನ ನಿಂತಿದ್ದಾರೆ, ಇಂಥ ಪಕ್ಷಕ್ಕೆ ಹಾಕ್ಬೇಕು. ಇಲ್ಲ ಹಾಗಲ್ಲ, ನಿಮಗೆ 20-25 ಜನಕ್ಕೆ ಹಾಕ್ಬೇಕು. 25 ಜನ ಒಂದು ಟೀಮ್ ಅಂತ ಅಂದ್ರೆ ಅಂತ 6 ಟೀಮ್ ಇರ್ತವೆ. 25 × 6 ಅಂದ್ರೆ 125. ಓಟ್ ಇರೋದೇ 500-600 ಅಲ್ಲ 1000 ಓಟ್ ಇರ್ಬೋದು. ಅದ್ರಲ್ಲಿ ಬಂದ್ ಹಾಕಾರ ಒಂದು 500 ಜನ. ಇವರೇ ನಿಂತಾರೆ, 200 ಜನ ಇರ್ತಾರೆ. ನಿಮ್ಗೆ ಇದು ಗೊತ್ತಿದ್ಯಾ? ಇದನ್ನ ನನಗೆ ಎಷ್ಟು ಸರಿ ನಾನು ಹೇಳಿದೀನಿ ಗೊತ್ತು. ಇದು ಯಾವ ತರ ಎಲೆಕ್ಷನ್, ಏನಿದು ಈ ತರ ಅನ್ನೋದು ಅನ್ಸಿದೆ. ಇವೆಲ್ಲ ಏನ್ ಎಲೆಕ್ಷನ್ ಎಲ್ಲ ಮಾಡ್ತಿರೋದು ಏನಕ್ಕೋಸ್ಕರ ಹೇಳಿ? ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ನಾವು ಗೆದ್ದು ಬರ್ತೀವಿ. ನಮ್ಮದೇ ಆದಂತ ಒಂದು ಮಾತು ಸರ್ಕಾರದ ಲೆವೆಲ್ ಅಲ್ಲಿ ನಡೆಯುತ್ತೆ. ಆ ಮಾತು ನಡೆಯಲ್ಲ. ಎಲೆಕ್ಷನ್ ಏನು ಅಂತ ಉಪಯೋಗ ಇಲ್ದಿದ್ದಂಗೆ ಒಟ್ಟು. ಓಕೆ, ಈಗ ತುಂಬಾ ಶ್ರಮ ಪಟ್ಟು ತುಂಬಾ ವರ್ಷ ಸಿನಿಮಾ ಮಾಡ್ತಾ ಇದ್ರಿ. ಕೆರೆಬೇಟೆ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.